ओम शांति। शुभाबा याद है बाप दादा मधुबन मुरली दिनांक 8/6/2026। मीठे बच्चे, यह सारी विश्व ईश्वरीय फैमिली है, इसलिए गाते हैं तुम माता पिता हम बालक तेरे। तुम अभी प्रैक्टिकल में गॉडली फैमिली के बने हो। ಮಧುರ ಮಕ್ಕಳೇ, ಇದು ಇಡೀ ವಿಶ್ವ ಈಶ್ವರ್ಯ ಕುಟುಂಬವಾಗಿದೆ. ಆದ್ದರಿಂದ ಗಾಯನ ಮಾಡಲಾಗುವುದು, ನೀವು ಮಾತ್ಪಿತಾ ಆಗಿದ್ದೀರಿ, ನಾವು ನಿಮ್ಮ ಬಾಲಕರಾಗಿದ್ದೇವೆ. ಈಗ ನೀವು ಇದನ್ನು ಪ್ರಾಕ್ಟಿಕಲಿ ಗಾಡ್ಲಿ ಫ್ಯಾಮಿಲಿಗೆ ಬನೆ ಹೋ. ನೀವು ಪ್ರಾಕ್ಟಿಕಲಿ ಈಗ ಈಶ್ವರನ ಪರಿವಾರದವರಾಗಿದ್ದೀರಿ. ಪ್ರಶ್ನೆಯಾಗಿದೆ, बाप से 21 जन्मों का पूरा वर्षा लेने की सहज विधि कौन सी है? ತಂದೆಯಿಂದ 21 ಜನ್ಮಗಳವರೆಗೆ ಸಂಪೂರ್ಣ ಆಸ್ತಿ ಪಡೆದುಕೊಳ್ಳಲು ಸಹಜ ವಿಧಿ ಏನು? उत्तर, संगम पर शिव बाबा को अपना वारिस बनाओ. ಸಂಗಮ ಯುಗದಲ್ಲಿ ಶಿವ ತಂದೆಯನ್ನು ತಮ್ಮ ವಾರಿಸುದಾರನನ್ನಾಗಿ ಮಾಡಿಕೊಳ್ಳಿ. तन मन धन से बलिहार जाओ तो 21 जन्म के लिए पूरा वर्षा प्राप्त होगा. तनु मन ಧನದಿಂದ ಬಲಿಹಾರಿಯಾಗಿ ಆಗ 21 ಜನ್ಮಗಳಿಗೋಸ್ಕರ ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗುವುದು. बाबा कहे जो बच्चे संगम पर अपना पुराना सब कुछ इंश्योर करते हैं उन्हें मैं रिटर्न में 21 जन्मों तक देता हूँ. ತಂದೆ ಹೇಳುತ್ತಾರೆ, ಯಾವ ಮಕ್ಕಳು ಸಂಗಮ ಯುಗದಲ್ಲಿ ತಮ್ಮ ಹಳೆಯದೆಲ್ಲವನ್ನು ವಿಮೆ ಮಾಡುತ್ತಾರೋ ಅವರಿಗೆ ನಾನು ಅದಕ್ಕೆ ರಿಟರ್ನ್ ಆಗಿ 21 ಜನ್ಮಗಳವರೆಗೂ ಕೊಡುವೆ. ಗೀತ್, ನಯನಹೀನ ಕೋ ರಾಹ ದಿಖಾವೋ ಪ್ರಭು. ನಯನಹೀನರಿಗೆ ಮಾರ್ಗ ತೋರಿಸು ಪ್ರಭು. ಓಂ ಶಾಂತಿ. बच्चों ने गीत सुना, यह भगत भगवान को पुकारते हैं. ಮಕ್ಕಳು ನೀವು ಗೀತೆಯನ್ನು ಕೇಳಿದರೆ, ನಯನಹೀನರಿಗೆ ಮಾರ್ಗ ತೋರಿಸು ಪ್ರಭು ಅಂತ ಭಕ್ತರು ಭಗವಂತನನ್ನು ಕರೀತಾರೆ. ಭಗವಾನ್ ಕೋ ಪೂರಾ ನ ಜಾನೆ ಕೆ ಕಾರಣ ಮನುಷ್ಯ ಕಿತ್ನೆ ದುಃಖಿ ಹೈ. ಭಗವಂತನನ್ನು ಸಂಪೂರ್ಣ ಅರಿಯದೇ ಇರುವ ಕಾರಣ ಮನುಷ್ಯರು ಎಷ್ಟೊಂದು ದುಃಖಿಗಳಾಗಿದ್ದಾರೆ. ಭಕ್ತಿ ಮಾರ್ಗ ಮೇ ಕಿತ್ನಾ ಮಾತಾ ಮಾರ್ತೆ रहते हैं, ಸಿರ್ಫ್ ಇಸ್ ಜೀವನ್ ಕಿ ಬಾತ್ ನಹಿ ಹೈ. ಬಾಬಾ ಹೇಳ್ತಿದ್ರೆ, ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೆಲ್ಲ ಪರಿಶ್ರಮ ಪಡ್ತಾ ಇರ್ತಾರೆ, ಕೇವಲ ಈ ಜೀವನದ ಮಾತಲ್ಲ, ಜಬ್ ಸೆ ಭಕ್ತಿ ಶುರು ಹುಯಿ ಹೈ ತಬ್ ಸೆ ಧಕ್ಕೆ ಖಾತೆ रहते हैं. ಎಷ್ಟೆಲ್ಲ ತಲೆ ಜಜ್ಕೊಳ್ತಾ ಇರ್ತಾರೆ, ಪರಿಶ್ರಮ ಪಡ್ತಾ ಇದ್ದಾರೆ. ಕೇವಲ ಈ ಜನ್ಮದಷ್ಟೇ ಅಲ್ಲ ಅಂತಾರೆ ಬಾಬಾ. ಭಕ್ತಿ ಯಾವಾಗಿಂದ ಆರಂಭ ಆಯಿತು ಆವಾಗಿನಿಂದ ಭಕ್ತಿಯಲ್ಲಿ ಅಲ್ಲಿ ಇಲ್ಲಿ ಪೆಟ್ಟು ತಿಂತಾ ಇದ್ದಾರೆ. ಭಾರತ್ ಮೇ ಹಿ ದೇವಿ ದೇವತಾओं का राज्य था जिसको स्वर्ग सचखंड कहा जाता था. ಆದರೆ ಭಾರತದಲ್ಲೇ ದೇವಿ ದೇವತೆಗಳ ರಾಜ್ಯ ಇತ್ತು, ಅದಕ್ಕೆ ಸ್ವರ್ಗ ಅಥವಾ ಸತ್ಯಖಂಡ ಅಂತ ಹೇಳಲಾಗ್ತದೆ. ಭಾರತ್ ಸಚ್ಖಂಡ್ है, भारत की महिमा बड़ी ज़बरदस्त है क्योंकि भारत परमपिता परमात्मा का बर्थ प्लेस है. ಬಾಬಾ ಹೇಳ್ತಿದ್ರೆ, ಭಾರತ ಸತ್ಯಖಂಡವಾಗಿದೆ, ಭಾರತದ ಮಹಿಮೆ ಬಹಳಷ್ಟಿದೆ. ಯಾಕೆಂದರೆ ಭಾರತ ಪರಂಪಿತ ಪರಮಾತ್ಮನ ಜನ್ಮಸ್ಥಾನವಾಗಿದೆ. ಉನ್ಕಾ ಅಸುಲ್ ನಾಮ್ ಶಿವ್ ಹೈ, ಆದರೆ ಅವ್ರದ್ದು ನಿಜವಾದ ಹೆಸರು ಶಿವ ಆಗಿದೆ. ಶಿವ ಜಯಂತಿ ಮನಾತೆ ಹೇ, ರುದ್ರ ವ ಸೋಮನಾಥ್ ಜಯಂತಿ ನಹಿ ಕಹ ಜಾತ. ಶಿವ ಜಯಂತಿಯನ್ನು ಆಚರಿಸಲಾಗ್ತದೆ, ಆದರೆ ರುದ್ರ ಅಥವಾ ಸೋಮನಾಥ ಜಯಂತಿ ಅಂತ ಹೇಳಲಾಗೋದಿಲ್ಲ. ಶಿವ ಜಯಂತಿ ವ ಶಿವರಾತ್ರಿ ಕಹ ಜಾತ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಶಿವ ಜಯಂತಿ ಅಥವಾ ಶಿವರಾತ್ರಿ ಅಂತ ಹೇಳಲಾಗ್ತದೆ. ಸ್ವರ್ಗಕ್ಕೆ ಸ್ಥಾಪನಾ ಕರ್ನೆ ವಾಲಾ ಏಕ್ ಹಿ ಹೆವೆನ್ಲಿ ಗಾಡ್ ಫಾದರ್ ಹೇ. ಆದರೆ ಸ್ವರ್ಗದ ಸ್ಥಾಪನೆ ಮಾಡುವಂಥವರು ಒಬ್ಬರೇ ಸ್ವರ್ಗದ ರಚಯಿತ ಅಥವಾ ಹೆವೆನ್ಲಿ ಗಾಡ್ ಫಾದರ್ ಆಗಿದ್ದಾರೆ. ಅಬ್ ಸಭಿ ಭಕ್ತೋಂ ಕಾ ಭಗವಾನ್ ತೋ ಜರೂರ್ ಏಕ್ ಹೋನಾ ಚಾಹಿಯೇ. ಈಗ ಎಲ್ಲ ಭಕ್ತರ ಭಗವಂತ ಅವಶ್ಯವಾಗಿ ಒಬ್ಬರೇ ಇರಬೇಕಾಗಿದೆ. सभी नयनहीन है अर्थात ज्ञान के चक्षु व डिवाइन इनसाइट नहीं है. ಬಾಬಾ ಹೇಳ್ತಿದ್ರೆ, ಎಲ್ಲರೂ ಈ ಸಮಯದಲ್ಲಿ ನಯನಹೀನರಾಗಿದ್ದಾರೆ. ಅರ್ಥಾತ್ ಜ್ಞಾನದ ಒಳನೇತ್ರ
ಯಾರಿಗೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಭಗವಾನ್ ವಾಚ್ ಮೇ ತುಮಕು ರಾಜಯೋಗ್ ಸಿಖಾತಾ ಹೂँ, ಶ್ರೀಮದ್ ಭಗವಾನ್ ಗೀತಾ ಹೇ ಮುಖ್ಯ. ಬಾಬಾ ಹೇಳ್ತಾ ಇದ್ದಾರೆ ಭಗವಾನ್ ವಾಚ್, ನಾನು ನಿಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದೀನಿ, ಶ್ರೀಮದ್ ಭಗವದ್ಗೀತೆನೇ ಮುಖ್ಯವಾದದ್ದು. ಶ್ರೀ ಅರ್ಥಾತ್ ಶ್ರೇಷ್ಠ ಮತ್. ಬಾಬಾ ಹೇಳ್ತಾ ಇದ್ರೆ ಶ್ರೀ ಅಂದ್ರೆ ಅರ್ಥ ಶ್ರೇಷ್ಠ ಮತ. ಅಬ್ ತುಮಕೋ ಬುದ್ಧಿವಾನ್ ಬನಾಯಾ ಜಾತಾ ಹೇ, ದಿವ್ಯ ಚಕ್ಷು ಅರ್ಥಾತ್ ಜ್ಞಾನ ಕಾ ತೀಸರಾ ನೇತ್ರ ದಿಖಾತೆ ಹೇ. ಬಾಬಾ ಹೇಳ್ತಿದ್ರೆ ಮಕ್ಕಳೇ, ಈಗ ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಲಾಗ್ತದೆ. ಇನ್ನು ದಿವ್ಯ ಚಕ್ಷು ಅಂದರೆ ಅರ್ಥ ಜ್ಞಾನದ ಮೂರನೇ ನೇತ್ರ, ಜ್ಞಾನದ ಮೂರನೇ ನೇತ್ರವನ್ನು ತೋರಿಸಲಾಗ್ತದೆ. ವಾಸ್ತವ में ज्ञान का तीसरा नेत्र तुम ब्राह्मणों को मिलता है, जिससे तुम बाप को और बाप की रचना के आदि मध्य अंत को जान जाते हो. ಬಾಬಾ ಹೇಳ್ತಿದ್ರೆ ವಾಸ್ತವಿಕವಾಗಿ ಜ್ಞಾನದ ಮೂರನೇ ನೇತ್ರ ನಿಮಗೆ ಬ್ರಾಹ್ಮಣರಿಗೆ ಸಿಗ್ತದೆ. ಆ ಒಂದು ಜ್ಞಾನದಿಂದ ತಂದೆಯನ್ನು ಮತ್ತು ತಂದೆಯ ರಚನೆಯ ಆದಿ ಮಧ್ಯ ಅಂತ್ಯ ಎಲ್ಲವನ್ನ ನೀವು ಅರಿತುಕೊಳ್ತೀರಿ. इस समय सभी में देह अहंकार व पांच विकार है, इसलिए घोर अंधियारे में है. ಬಾಬಾ ತಿಳಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಎಲ್ಲರಲ್ಲಿಯೂ ದೇಹ ಅಹಂಕಾರ ಅಥವಾ ಪಂಚವಿಕಾರಗಳಿದ್ದಾವೆ, ಅದಕ್ಕೋಸ್ಕರ ಎಲ್ಲರೂ ಘೋರ ಅಂಧಕಾರದಲ್ಲಿದ್ದಾರೆ. ತುಮ್ ಬಚ್ಚೋಂ ಕೆ ಪಾಸ್ ರೋಶ್ನಿ ಹೇ, ಆದರೆ ನೀವು ಮಕ್ಕಳ ಬಳಿ ಪ್ರಕಾಶ ಇದೆ. ಯಾವುದ್ರದ್ದು? ಜ್ಞಾನದ ಪ್ರಕಾಶ ಇದೆ. ತುಮ್ಹಾರಿ ಆತ್ಮ ಸಾರೆ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಕೋ ಜಾನ್ ಗಯಿ ಹೇ. ಬಾಬಾ ಹೇಳ್ತಿದ್ರೆ ಈಗ ನೀವು ಆತ್ಮಗಳು ಇಡೀ ವಿಶ್ವದ ಇತಿಹಾಸ ಭೂಗೋಳವನ್ನು ಅರಿತಿದ್ದೀರಿ. ಆಗೆ ತುಮ್ ಸಬ್ ಅಜ್ಞಾನ್ ಮೇತೆ ಜ್ಞಾನಾಂಜನ್ ಸದ್ಗುರು ದಿಯಾ ತೋ ಅಜ್ಞಾನ ಅಂಧೇರ ವಿನಾಶ್. ಬಾಬಾ ಹೇಳ್ತಿದ್ರೆ ಮೊದಲು ನೀವು ಅಜ್ಞಾನದಲ್ಲಿದ್ರಿ, ಯಾವಾಗ ಜ್ಞಾನಾಂಜನವನ್ನು ಸದ್ಗುರು ಕೊಟ್ಟರು ಆವಾಗ ಅಜ್ಞಾನದ ಅಂಧಕಾರ ನಿಮ್ಮಿಂದ ದೂರ ಆಯಿತು ಅಥವಾ ವಿನಾಶ ಆಯಿತು. ಜೋ ಪೂಜ್ಯತೆ ವಹಿ ಫಿರ್ ಪೂಜಾರಿ ಬನ್ ಪಡೆ ಹೇ, ಯಾರು ಪೂಜ್ಯರಿದ್ರೋ ಅವರೇ ಪೂಜಾರಿಗಳಾಗಿದ್ದಾರೆ. ಪೂಜ್ ಹೇ ರೋಶ್ನಿ ಮೇ, ಪೂಜಾರಿ ಹೇ ಅಂಧಿಯಾರೆ ಮೇ. ಬಾಬಾ ಹೇಳ್ತಿದ್ರೆ ಪೂಜ್ಯರು ಪ್ರಕಾಶದಲ್ಲಿದ್ದಾರೆ, ಪೂಜಾರಿಗಳು ಅಂಧಕಾರದಲ್ಲಿದ್ದಾರೆ. ಪರಮಾತ್ಮ ಕೋ ಆಪೇ ಹಿ ಪೂಜಾರಿ ನಹಿ ಕಹ ಸಕ್ತೆ ಹೇ. ಆದರೆ ಪರಮಾತ್ಮನಿಗೆ ನೀನೇ ಪೂಜ್ಯ, ನೀನೇ ಪೂಜಾರಿ ಅಂತ ಹೇಳಲಾಗೋದಿಲ್ಲ. ವಹ ತೋ ಹೈ ಹಿ ಪರಂ ಪೂಜ್, ಯಾಕೆಂದರೆ ಅವರಂತೂ ಸದಾ ಪರಮ ಪೂಜ್ಯ ಆಗಿದ್ದಾರೆ. ಸಬ್ಕೋ ಪೂಜ್ಯ ಬನಾನೆ ವಾಲ, ಸರ್ವರನ್ನು ಪೂಜ್ಯರನ್ನಾಗಿ ಮಾಡುವಂಥವ್ರು. ಉನ್ಕೋ ಕಹ ಜಾತಾ ಹೇ ಪರಂ ಪೂಜ್, ಪರಂ ಪಿತಾ, ಪರಂ ಆತ್ಮ, ಮಾನ ಪರಮಾತ್ಮ. ಬಾಬಾ ತಿಳಿಸ್ಕೊಡ್ತಿದ್ರೆ ಅವ್ರಿಗೆ ಹೇಳಲಾಗ್ತದೆ ಪರಮ ಪೂಜ್ಯ, ಪರಮ ಅಥವಾ ಪರಮ ಆತ್ಮ. ಪರಮ ಆತ್ಮ ಅಂದ್ರೇ ಪರಮಾತ್ಮ. ಶ್ರೀಕೃಷ್ಣಕ್ಕೂ ತೊಡೆಹಿ ಐಸೆ ಕಹೆಂಗೆ, ಶ್ರೀಕೃಷ್ಣನಿಗೇನಾದರೂ ಪರಮ ಪೂಜ್ಯ ಅಥವಾ ಪರಮಾತ್ಮ ಆ ರೀತಿ ಹೇಳಲಾಗ್ತದಲ್ಲ, ಆಗ್ತದ. ಉನ್ಕೋ ಸಬ್ ಗಾಡ್ ಫಾದರ್ ನಹಿ ಕಹೆಂಗೆ, ಶ್ರೀಕೃಷ್ಣನಿಗೆ ಎಲ್ಲರೂ ಗಾಡ್ ಫಾದರ್ ಅಂತ ಹೇಳೋದಿಲ್ಲ. ನಿರಾಕಾರ ಗಾಡ್ ಕೋ ಹಿ ಸಬ್ ಗಾಡ್ ಫಾದರ್ ಕಾತೆ ಹೇ, ನಿರಾಕಾರ ಗಾಡ್ಗೆನೆ ಎಲ್ಲರೂ ಗಾಡ್ ಫಾದರ್ ಅಂತ ಹೇಳ್ತಾರೆ. ಹೈ ವಹ ಬಿ ಆತ್ಮ ಪರಂತು ಪರಂ ಹೇ, ಇಸ್ಲಿಯೇ ಉನ್ಕೋ ಪರಮಾತ್ಮ ಕಹ ಜಾತಾ ಹೇ. ಹಾಗೆ ನೋಡಿದರೆ ಅವರು ಆತ್ಮನೇ, ಆದರೆ ಪರಮ ಎಲ್ಲರಿಗಿಂತಲೂ ಶ್ರೇಷ್ಠ ಆಗಿರುವ ಕಾರಣ, ಶ್ರೇಷ್ಠಾತಿ ಶ್ರೇಷ್ಠ ಆಗಿರುವ ಕಾರಣ ಅವರಿಗೆ ಪರಮಾತ್ಮ ಅಂತ ಹೇಳಲಾಗ್ತದೆ. ವಹ ಪರಂ ಆತ್ಮ ಸದೈವ್ ಪರಂ ಧಾಮ್ ಮೇ ರಹನೆ ವಾಲೆ ಹೇ, ಆ ಪರಮಾತ್ಮ ಸದಾ ಪರಮಧಾಮದ ನಿವಾಸಿ. ಅಂಗ್ರೇಜಿ ಮೇ ಉನ್ಕೋ ಸುಪ್ರೀಂ ಸೋಲ್ ಕಹ ಜಾತಾ ಹೇ. ಬಾಬಾ ಹೇಳ್ತಾ ಇದ್ರೆ ಇಂಗ್ಲೀಷ್ನಲ್ಲಿ ಅವರಿಗೆ ಸುಪ್ರೀಂ ಸೋಲ್ ಅಂತ ಹೇಳಲಾಗ್ತದೆ. ಬಾಪ್ ಗಾತೆ ಹೇ ತುಮ್ ಗಾತೆ ಬಿ ಹೋ, ಆತ್ಮ ಪರಮಾತ್ಮ ಅಲಗ್ ರಹೆ ಬಹುತ್ ಕಾಲ್, ಐಸೆ ನಹಿ ಪರಮಾತ್ಮ ಪರಮಾತ್ಮ ಸೆ ಅಲಗ್ ರಹೆ ಬಹುತ್ ಕಾಲ್. ಬಾಬಾ ಹೇಳ್ತಿದ್ರೆ ನೀವು ಗಾಯನ ಮಾಡ್ತೀರಿ ಆತ್ಮ ಪರಮಾತ್ಮ ಬಹಳಷ್ಟು ಸಮಯದಿಂದ ಆಗಲಿದ್ರು ಅಂತ ವಿನಃ ಈ ರೀತಿ ಹೇಳೋದಿಲ್ಲ. ಪರಮಾತ್ಮ ಪರಮಾತ್ಮರಿಂದ ಬಹಳಷ್ಟು ಸಮಯದಿಂದ ಅಗಲಿದ್ರು ಅಂತ ಹೇಳೋದಿಲ್ಲ. ನಹಿ ಯಹ ಪಹಲೆ ನಂಬರ್ ಕಾ ಅಜ್ಞಾನ್ ಹೇ, ಆತ್ಮ ಸೋ ಪರಮಾತ್ಮ, ಪರಮಾತ್ಮ ಸೋ ಆತ್ಮ ಕಹನ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತ ಹೇಳೋದು ಮೊದಲನೇ ನಂಬರ್ನ ಅಜ್ಞಾನ ಅಂತ ಹೇಳ್ತಿದ್ದಾರೆ ಬಾಬಾ. ಆತ್ಮ ತೋ ಜನನ್ ಮರಣ ಮೇ ಆತಿ ಹೇ, ಆತ್ಮ ಅಂತೂ ಜನನ ಮರಣದಲ್ಲಿ ಬರ್ತದೆ. ಪರಮಾತ್ಮ ತೋಡೆ ಹಿ ಪುನರ್ಜನ್ಮೆ ಆತೆ ಹೇ, ಪರಮಾತ್ಮ ಏನಾದರೂ ಪುನರ್ಜನ್ಮದಲ್ಲಿ ಬರ್ತಾರಾ? ಬಾಪ್ ಪೈಟ್ ಸಮಜಾತೆ ಹೇ ತುಮ್ ಭಾರತವಾಸಿ ಸ್ವರ್ಗವಾಸಿ ಪೂಜ್ಯತೆ. ಆದರೆ ಬಾಬಾ ಕುಳಿತು ನಮಗೆ ತಿಳಿಸ್ತಾ ಇದ್ದಾರೆ ನೀವು ಭಾರತವಾಸಿಗಳು ಸ್ವರ್ಗವಾಸಿಗಳು ಪೂಜ್ಯರಾಗಿದ್ರಿ. ಹ್ಯುಮಿನಿಟಿಗೆ ಪೂಜ್ಯ ಸಬ್ ದೇವಿ ದೇವತಾಯತೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈ ಮಾನವರಲ್ಲಿ ಪೂಜ್ಯರಂದರೆ ಎಲ್ಲರೂ ದೇವಿ ದೇವತೆಗಳಾಗಿದ್ದರು. ಯಹ ಸಾರಿ ಈಶ್ವರ್ ಕಿ ಫ್ಯಾಮ್ಲಿ ಹೇ, ಈಶ್ವರ್ ಹೇ ರಚತಾ. ಬಾಬಾ ಹೇಳ್ತಿದ್ರೆ ಇದೆಲ್ಲ ಈಶ್ವರನ ಪರಿವಾರ.
ईश्वर रचयिता ಆಗಿದ್ದಾರೆ. गाया जाता है तुम मात पिता हम बालक तेरे, तुम्हारी कृपा से सुख घने रे. तो ಫ್ಯಾಮಿಲಿ हो गई ना. ಗಾಯನ ಮಾಡಲಾಗ್ತದೆ. ನೀವು ಮಾತ್ಪಿತ ಆಗಿದ್ದೀರಿ, ನಾವು ನಿಮ್ಮ ಸಂತಾನರಾಗಿದ್ದೀವಿ, ನಿಮ್ಮ ಕೃಪೆಯಿಂದ ನಮಗೆ ಅಪಾರ ಸುಖ ಸಿಗ್ತದೆ ಅಂತ ಹೇಳ್ತೀವಿ ಅಂದಮೇಲೆ ಇದೊಂದು ಪರಿವಾರ ಆಯ್ತಲ್ವಾ, ಕುಟುಂಬ ಆಯ್ತಲ್ವಾ ಅಂತಿದ್ದಾರೆ ಬಾಬಾ. ಅಚ್ಚ ಬಲ ಯಹತ್ತು ಬತ್ತಾವೋ ತುಮ್ ಮಾತ್ಪಿತ ಕಿಸ್ಕೋ ಕಾತೆ ಹೋ. ಹೋಗಲಿ, ಒಳ್ಳೆಯದು, ಇದನ್ನಾದರೂ ಹೇಳಿ, ನೀವು ಮಾತ್ಪಿತ ಅಂತ ಯಾರಿಗೆ ಹೇಳ್ತೀರಿ? ಯಹ ಕೌನ್ ಕಾತೆ ಹೇ, ಅಥವಾ ಇದನ್ನು ಹೇಳುವಂಥವ್ರು ಯಾರು? ಆತ್ಮ कहती है तुम मात पिता हम संतान तेरे, हम बालक तेरे, तुम्हारी कृपा से स्वर्ग के सुख घनेरे हमको स्वर्ग में मिले हुए थे. ನಾವು ಆತ್ಮಗಳೇ ಹೇಳ್ತೀವಿ, ನೀವು ಮಾತ್ಪಿತ ಆಗಿದ್ದೀರಿ, ನಿಮ್ಮ ಕೃಪೆಯಿಂದ ನಮಗೆ ಅಪಾರ ಸುಖ, ಸ್ವರ್ಗದಲ್ಲಿ ನಮಗೆ ಅಪಾರ ಸುಖ ಸಿಕ್ಕಿತ್ತು. ತುಮ್ ಮಾತ್ಪಿತ ಆಕರ್ ಸ್ವರ್ಗಕ್ಕೆ ಸ್ಥಾಪನಾ ಕರ್ತೆ ಹೋ. ನೀವು ಮಾತ್ಪಿತ ಬಂದು ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತೀರಿ. ತೋ ಹಮ್ ಆಪ್ಗೆ ಬಚ್ಚೆ ಬಂತೆ ಹೇ, ಹಾಗಾದರೆ ನಾವು ನಿಮಗೆ ಮಕ್ಕಳಾಗ್ತೀವಿ. ಬಾಪ್ कहते हैं मैं संगम पर ही आकर राजयोग सिखाता हूँ नई दुनिया के लिए. ಬಾಬಾ ತಿಳಿಸ್ತಾ ಇದ್ದರೆ, ಮಕ್ಕಳೇ, ನಾನು ಸಂಗಮ ಯುಗದಲ್ಲೇ ಬಂದು ನಿಮಗೆ ಹೊಸ ಜಗತ್ತಿಗೋಸ್ಕರ ರಾಜಯೋಗವನ್ನು ಕಲಿಸ್ತೀನಿ. ಮನುಷ್ಯೋಂಕಿ ಬುದ್ಧಿ ಬಿಲ್ಕುಲ್ ಹಿ ಭ್ರಷ್ಟ ಬನ್ ಗಯಿ ಹೇ. ಆದರೆ ಮನುಷ್ಯರ ಬುದ್ಧಿ ಸಂಪೂರ್ಣ ಭ್ರಷ್ಟ ಆಗಿದೆ. ಸ್ವರ್ಗ ಕೋ ನರ್ಕ ಸಮझ लेते हैं, स्वर्ग को नर्क समझ लेते हैं. कहते हैं वह भी कंस जरासंधि हिरण्यकश्यप आदि थे. ಬಾಬಾ ಹೇಳ್ತಾ ಇದ್ದರೆ, ಮನುಷ್ಯರದ್ದು ಬುದ್ಧಿ ಸಂಪೂರ್ಣ ಭ್ರಷ್ಟ ಆಗಿದೆ. ಯಾಕೆಂದರೆ ಸ್ವರ್ಗವನ್ನು ನರಕ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ, ನರಕದ ಹಾಗೇನೆ ಅಂತ ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಹೇಳ್ತಾರೆ, ಅಲ್ಲಿನೂ ಕಂಸ ಇದ್ದ, ಜರಾಸಂಧ, ಹಿರಣ್ಯಕಶ್ಯಪು ಅವರೆಲ್ಲ ಇದ್ದರು ಅಂತ ಹೇಳ್ತಾರೆ. ಬಾಪ್ ಆಕರ್ ಸಮझाते हैं क्या तुम भूल गए हो, ಮೇರಿ ತೋ ಶಿವ ಜಯಂತಿ ಬಿ ತುಮ್ ಭಾರತ್ ಮೇ ಹಿ ಮನಾತೆ ಹೋ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ನೀವು ಇದೆಲ್ಲ ಮರ್ತು ಬಿಟ್ಟಿದ್ದೀರಾ, ನನ್ನ ಶಿವ ಜಯಂತಿಯನ್ನು ನೀವು ಭಾರತದಲ್ಲಿನೇ ಆಚರಿಸ್ತೀರಿ. ಗಾಯ ಬಿ ಜಾತಾ ಹೇ ಶಿವರಾತ್ರಿ. ಕೌನ್ಸಿ ರಾತ್ರಿ? ಗಾಯನೂ ಮಾಡಲಾಗ್ತದೆ ಶಿವರಾತ್ರಿ ಅಂತ. ಹಾಗಾದರೆ ಯಾವ ರಾತ್ರಿ? ಯಹ ಬ್ರಹ್ಮ ಕಿ ಬೇಹದ್ ಕಿ ರಾತ್ರಿ. ಬಾಬಾ ಹೇಳ್ತಿದ್ರೆ, ಇದು ಬ್ರಹ್ಮನ ಬೇಹದ್ದಿನ ರಾತ್ರಿಯಾಗಿದೆ. बाप संगम पर आकर रात्रि से दिन अर्थात नर्क से स्वर्ग बनाते हैं. ಆದರೆ ಬಾಬಾ ಸಂಗಮ ಯುಗದಲ್ಲಿ ಬಂದು ರಾತ್ರಿಯಿಂದ ಹಗಲು ಅರ್ಥಾತ್ ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಶಿವರಾತ್ರಿಗೆ ಅರ್ಥ ಕಾ ಭಿ ಕೋಯಿ ಕೋ ಪತಾ ನಹಿ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಶಿವರಾತ್ರಿಯ ಅರ್ಥನೂ ಯಾರಿಗೂ ಗೊತ್ತಿಲ್ಲ. ಭಗವಾನ್ ಹೇ ನಿರಾಕಾರ್, ಮನುಷ್ಯೋಂ ಕೆ ತೋ ಜನ್ಮ ಬಾಯ್ ಜನ್ಮ ಶರೀರ ಕೆ ನಾಮ್ ಬದಲ್ತೆ ಹೇ. ಭಗವಂತಂತೂ ನಿರಾಕಾರ ಆಗಿದ್ದಾರೆ, ಆದರೆ ಮನುಷ್ಯರು ಪ್ರತಿ ಜನ್ಮ ಜನ್ಮದಲ್ಲಿ ಅವರ ಶರೀರದ ಹೆಸರು ಬದಲಾಗ್ತಾ ಬರ್ತದೆ. ಪರಮಾತ್ಮ कहते हैं मेरा कोई शरीर का नाम नहीं. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಪರಮಾತ್ಮ ಹೇಳ್ತಾ ಇದ್ದಾರೆ, ನನಗೆ ಯಾವುದೇ ಶರೀರಕ್ಕೆ ಹೆಸರು ಇಲ್ಲ. ಮೇರಾ ನಾಮ್ ಶಿವ್ ಹಿ ಹೈ, ನನ್ನ ಹೆಸರು ಶಿವನೇ ಆಗಿದೆ. ಮೈ ಸಿರ್ಫ್ ಬೂಢೆ ವಾನಪ್ರಸ್ಥ ತನಕ ಆಧಾರ್ ಲೇತಾ ಹೂँ. ಆದರೆ ಬಾಬಾ ಹೇಳ್ತಿದ್ರೆ, ನಾನು ಕೇವಲ ವೃದ್ಧ ವಾನಪ್ರಸ್ಥ ತನುವಿನ ಆಧಾರ ತೆಗೆದುಕೊಳ್ತೀನಿ. ಯಹ ಪೂಜ್ಯತ ಅಬ ಪೂಜಾರಿ ಬನಾ ಹೇ. ಇವರು ಪೂಜ್ಯ ಆಗಿದ್ದರು, ಈಗ ಪೂಜಾರಿ ಆಗಿದ್ದಾರೆ. ಶಿವಬಾಬಾ ಆಕರ್ ಸ್ವರ್ಗ ರಚತೆ ಹೇ, ಹಮ್ ಉನ್ಕೆ ಬಚ್ಚೆ ಹೇ, ತೋ ಜರೂರ್ ಹಮ್ ಸ್ವರ್ಗಕ್ಕೆ ಮಾಲೀಕ್ ಹೋನೆ ಚಾಹಿಯೇನಾ. ಶಿವಬಾಬಾ ಬಂದು ಸ್ವರ್ಗವನ್ನು ರಚನೆ ಮಾಡ್ತಾರೆ, ನಾವು ಅವ್ರ ಮಕ್ಕಳು ಅಂದಮೇಲೆ ಅವಶ್ಯವಾಗಿ ನಾವು ಸ್ವರ್ಗದ ಮಾಲೀಕರಾಗಿರ್ಬೇಕಲ್ವಾ. शिव बाबा है ऊंच से ऊंच, ब्रह्मा विष्णु शंकर का अपना अपना पार्ट है. ಆದರೆ ಶಿವಬಾಬಾ ಶ್ರೇಷ್ಠಾತಿ ಶ್ರೇಷ್ಠ, ಆದರೆ ಬ್ರಹ್ಮ ವಿಷ್ಣು ಶಂಕರರದು ತಮ್ಮದೇ ಆದಂತಹ ಪಾತ್ರ ಇದೆ. ಹರ್ ಏಕ್ ಆತ್ಮ ಮೇ ಅಪ್ನಾ ಸುಖ ದುಃಖ ಕಾ ಪಾರ್ಟ್ ನೊಂದಾ ಹುವಾ ಹೇ. ಬಾಬಾ ಹೇಳ್ತಿದ್ರೆ, ಪ್ರತಿಯೊಂದು ಆತ್ಮಗಳಲ್ಲೂ ತನ್ನದೇ ಆದಂತಹ ಸುಖ ದುಃಖದ ಪಾತ್ರ ನೋಂದಾಯಿಸಿದೆ. ತುಮ್ ಜಾನ್ತೆ ಹೋ ಹಮ್ ಶಿವ ಬಾಬಾಕ್ಕೆ ವಾರಿಸ್ ಬನೇತೆ. ಆದರೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ, ನಿಮಗೆ ಗೊತ್ತು, ನಾವು ಶಿವಬಾಬರವರಿಗೆ ವಾರಿಸುದಾರರಾಗಿದ್ವಿ. ಶಿವಬಾಬಾನೇ ಸ್ವರ್ಗವಾಸಿ ಬನಾಯತ. ಶಿವಬಾಬಾ ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿದ್ರು. ತಬ್ ಉನ್ಕೋ ಸಬ್ ಯಾದ್ ಕರ್ತೆ ಹೇ. ಅದಕ್ಕೋಸ್ಕರ ಆ ತಂದೆಯನ್ನು ಎಲ್ಲರೂ ನೆನಪು ಮಾಡ್ತಾರೆ. ಓ ಗಾಡ್ ಫಾದರ್ रहम करो, साधु भी साधना करते हैं क्योंकि यह दुख है तो निर्वाण धाम जाना चाहते हैं. ಎಲ್ಲರೂ ಓ ಗಾಡ್ ಫಾದರ್ ದಯೆ ತೋರು ಅಂತ ಹೇಳ್ತಾರೆ. ಇನ್ನು ಸಾಧುಗಳು ಸಾಧನೆಯನ್ನು ಮಾಡ್ತಾರೆ, ಯಾಕೆಂದರೆ ಇಲ್ಲಿ ದುಃಖ ಇರುವ ಕಾರಣ ನಿರ್ವಾಣ ಧಾಮಕ್ಕೆ ಹೋಗೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಆತ್ಮ ಪರಮಾತ್ಮ ಮೇಲೆ ಲೀನ್ ಹೋ ಜಾತಿ ಹೇ ವಾ ಹಮ್ ಆತ್ಮ ಸೋ ಪರಮಾತ್ಮ
ಯಹ ಸಮಜ್ನ ರಾಂಗ್ ಹೇ. ಆದರೆ ಪಾಪ ಹೇಳ್ತಾ ಇದ್ದರೆ ಆತ್ಮ ಪರಮಾತ್ಮನಲ್ಲಿ ಲೀನ ಆಗ್ತದೆ ಅಥವಾ ನಾವು ಆತ್ಮನೇ ಪರಮಾತ್ಮ ಅಂತ ತಿಳ್ಕೊಳ್ಳೋದು ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. अब तुम कहते हो हम आत्मा परम धाम में रहने वाली है, फिर देवता कुल में आएंगे, फिर 84 जन्म लेंगे. ಆದರೆ ನಾವೀಗ ಹೇಳ್ತೀವಿ ನಾವೆಲ್ಲ ಆತ್ಮಗಳು ಪರಮಧಾಮದ ನಿವಾಸಿಗಳು, ನಂತರ ದೇವತಾ ಕುಲದಲ್ಲಿ ಬರ್ತೀವಿ, ಆಮೇಲೆ 84 ಜನ್ಮವನ್ನು ಪಡ್ಕೊಳ್ತೀವಿ. ಹಮ್ ಆತ್ಮ ವರ್ಣೊಮ್ಮೆ ಆತಿ ಹೇ, ನಾವು ಆತ್ಮಗಳು ಈ ರೀತಿ ವರ್ಣಗಳಲ್ಲಿ ಬರ್ತೀವಿ. ಶಿವಬಾಬಾ ಜನನ್ ಮರಣ್ ಮೇ ನಹಿ ಆತೆ ಹೇ, ಆದರೆ ಶಿವಬಾಬಾ ಜನನ ಮರಣದಲ್ಲಿ ಬರೋದಿಲ್ಲ. ಸಿರ್ಫ್ नारायण की डिनास्टी थी, जैसे क्रिश्चियन घराने में एडवर्ड द फर्स्ट सेकंड थर्ड चलता है, वैसे वहाँ भी लक्ष्मी नारायण द फर्स्ट सेकंड थर्ड लक्ष्मी नारायण दी थर्ड ऐसे 8 डिनास्टी चलती है. ಬಾಬಾ ತಿಳಿಸ್ಕೊಡ್ತಿದ್ರೆ ಕೇವಲ ನಾರಾಯಣನದ್ದು ವಂಶ ನಡೀತದೆ ಅಂತಾರೆ ಬಾಬಾ. ಹೇಗೆ ಕ್ರಿಶ್ಚಿಯನ್ ಮನೆತನದ್ದು ಎಡ್ವರ್ಡ್ ದಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ನಡೀತದೋ ಅದೇ ರೀತಿ ಅಲ್ಲಿನೂ ಸಹ ಲಕ್ಷ್ಮೀನಾರಾಯಣ ದಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ ಆ ರೀತಿ 8 ವಂಶಗಳು ನಡೀತವೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ ತುಮ್ ಬ್ರಾಹ್ಮಣೋಂ ಕಾ ತೀಸ್ರಾ ನೇತ್ರ ಕುಲ ಹೇ, ಆದರೆ ಈಗ ನಿಮಗೆ ಬ್ರಾಹ್ಮಣರದು 3ನೇ ನೇತ್ರ ತೆರೆದಿದೆ. ಬಾಪ್ ಬೈಟ್ ಆತ್ಮವಂಸೆ ಬಾತ್ ಕರ್ತೆ ಹೇ, ತಂದೆ ಕುಳಿತು ಆತ್ಮಗಳೊಂದಿಗೆ ಮಾತನಾಡ್ತಾರೆ. ತುಮ್ ಐಸೆ 84 ಕಾ ಚಕ್ರ ಲಗಾಯೆ ಇತ್ನೆ ಇತ್ನೆ ಜನ್ಮ ಲೇತೆ ಆಯೆ ಹೋ. ಆದರೆ ಬಾಬಾ ಹೇಳ್ತಾ ಇದ್ರೆ ನೀವು ಈ ರೀತಿ 84 ಜನ್ಮದ ಚಕ್ರವನ್ನು ಸುತ್ತಾ ಇಷ್ಟಿಷ್ಟು ಜನ್ಮವನ್ನು ಪಡ್ಕೊಳ್ತಾ ಬಂದಿದ್ದೀರಿ. ವರ್ಣೋಂ ಕಾ ಬಿ ಏಕ್ ಚಿತ್ರ ಬನಾತೆ ಹೇ, ಜಿಸ್ಮೆ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಬನಾತೆ ಹೇ. ಬಾಬಾ ಹೇಳ್ತಾ ಇದ್ರೆ ಈ ಒಂದು ವರ್ಣಗಳ ಬಗ್ಗೆನೂ ಒಂದು ಚಿತ್ರವನ್ನು ಮಾಡಲಾಗ್ತದೆ, ಅದರಲ್ಲಿ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣರನ್ನಾಗಿ. ಅಬ್ ತುಮ್ ಜಾನ್ತೆ ಹೋ ಹಂಸೋ ಬ್ರಾಹ್ಮಣ್ ಚೋಟಿ ಹೇ, ಆದರೆ ನಿಮಗೀಗ ಗೊತ್ತು ನಾವು ಬ್ರಾಹ್ಮಣರು ಜುಟ್ಟಿನ ಸಮಾನರಾಗಿದ್ದೀವಿ. ವರ್ಣೋ ಕಾಪಿ ಏಕ್ ಚಿತ್ರ ಹೇ, हम ब्राह्मण छोटी है, इस समय हम है ಈಶ್ವರ್ಯ ಔಲಾದ್ ಪ್ರಾಕ್ಟಿಕಲ್ ಮೇ. ಆದರೆ ಈ ಸಮಯದಲ್ಲಿ ನಾವು ಪ್ರಾಕ್ಟಿಕಲಿ ಈಶ್ವರನ ಸಂತಾನರಾಗಿದ್ದೇವೆ. इस समय इस सहज राजयोग और ಜ್ಞಾನ से हमको सुख घनेरे मिलते हैं. ಆದರೆ ಈ ಸಹಜ ರಾಜಯೋಗ ಮತ್ತು ಜ್ಞಾನದಿಂದ ಅಪಾರ ಸುಖ ಸಿಗ್ತದೆ. कोई तो सूर्यवंशी राजधानी का वर्षा लेते हैं, कोई चंद्रवंशी का. ಬಾಬಾ ಹೇಳ್ತಿದ್ರೆ ಇಲ್ಲಿ ಕೆಲವರು ಸೂರ್ಯವಂಶಿ ರಾಜಧಾನಿಯ ಆಸ್ತಿಯನ್ನು ಪಡ್ಕೊಳ್ತಾರೆ, ಇನ್ನು ಕೆಲವರು ಚಂದ್ರವಂಶಿಯದು. ಸಾರಿ ಕಿಂಗ್ಡಮ್ ಸ್ಥಾಪನೆ ಹೋ ರಹಿ ಹೇ, ಈ ರೀತಿ ಸಂಪೂರ್ಣ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂತಿದ್ದಾರೆ ಬಾಬಾ. ಹರ್ ಏಕ್ ಅಪ್ನೆ ಪುರುಷಾರ್ಥ ಸೇ ವಹ ಪದ್ ಪಾಯೆಂಗೆ, ಆದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪುರುಷಾರ್ಥದನುಸಾರವಾಗಿ ಅವರವರು ಪದವಿಯನ್ನು ಪಡ್ಕೊಳ್ತಾರೆ. कोई अगर पूछे कि अभी पढ़ते पढ़ते हमारा शरीर छूट जाए तो क्या पद मिलेगा. ಬಾಬಾ ಹೇಳ್ತಾ ಇದ್ರೆ ಭಲೆ ಯಾರಾದರೂ ಈಗ ಕೇಳ್ಬೋದು, ಬಾಬಾ ಈಗ ನಾವು ಶಿಕ್ಷಣವನ್ನು ಓದ್ತಾ ಓದ್ತಾ ಈಗಲೇ ನಾವು ಶರೀರವನ್ನು ಬಿಟ್ಟರೆ ಏನು ಪದವಿ ಪಡ್ಕೊಳ್ಬೋದು. ತೋ ಬಾಬಾ ಬತ್ಲಾ ಸಕ್ತೆ ಹೇ, ಬಾಬಾ ಹೇಳೋದಕ್ಕೆ ಸಾಧ್ಯ ಇದೆ. ಯೋಗ ಸೆ ಹಿ ಆಯು ಬಡ್ತಿ ಹೇ, ವಿಕರ್ಮ ವಿನಾಶ ಹೋತೆ ಹೇ, ಔರ್ ಕೋಯಿ ಉಪಾಯ ಪತಿತ್ ಸೆ ಪಾವನ್ ಬನ್ನೆ ಕಾ ನಹಿ ಹೇ. ಬಾಬಾ ಹೇಳ್ತಾ ಇದ್ದಾರೆ ಯೋಗದಿಂದಲೇ ಆಯಸ್ಸು ವೃದ್ಧಿ ಆಗ್ತದೆ, ವಿಕರ್ಮನೂ ವಿನಾಶ ಆಗ್ತದೆ, ಪಾವನರೂ ಆಗ್ತೀವಿ, ಇದಕ್ಕಿನ್ನು ಯಾವ ಉಪಾಯನೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಪತಿತ್ ಪಾವನ್ ಕಹನೆ ಸೆ ಹಿ ಭಗವಾನ್ ಯಾದ್ ಆತಾ ಹೇ, ಪರಂತು ಭಗವಾನ್ ಹೇ ಕೌನ್. ಬಾಬಾ ಹೇಳ್ತಿದ್ರೆ ಪತಿತ ಪಾವನ ಅಂತ ಹೇಳೋದ್ರಿಂದ ಭಗವಂತನ ನೆನಪು ಬರ್ತದೆ, ಆದರೆ ಭಗವಂತ ಯಾರು ಯಹ ನಹಿ ಜಾನ್ತೆ ಹೇ, ಇದನ್ನು ಯಾರೂ ಅರಿತುಕೊಂಡಿಲ್ಲ. ಬಾಪ್ ಕಹತೆ ಹೇ ಮೇ ಆತಾ ಹಿ ಭಾರತ್ ಮೇ ಹೋ, ಆದರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನಾನು ಬರುವುದೇ ಭಾರತದಲ್ಲಿ. ಯಹ ಮೇರಾ ಬರ್ತ್ ಪ್ಲೇಸ್ ಹೇ, ಇದು ನನ್ನ ಜನ್ಮಸ್ಥಾನವಾಗಿದೆ. ಸೋಮನಾಥ್ ಕಾ ಮಂದಿರ್ ಕಿತ್ನಾ ಆಲಿಶಾನ್ ಹೇ, ಯಹ ಬಾಪ್ ಬೈಟ್ ಬಚ್ಚೋಂ ಕೋ ಸಮಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಸೋಮನಾಥನ ಮಂದಿರ ಇಷ್ಟೊಂದು ಆಡಂಬರವಾಗಿದೆ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ಬಾಬಾನೇ ಮಕ್ಕಳಿಗೆ ಕುಳಿತು ತಿಳಿಸ್ಕೊಡ್ತಾರೆ. ಭಕ್ತಿ ಮಾರ್ಗ ಮೇ ಫಿರ್ ಯಾದಗಾರ್ ಬನ್ನೆ ಶುರು ಹೋತೆ ಹೇ, ಮತ್ತೆ ಭಕ್ತಿ ಮಾರ್ಗದಲ್ಲಿ ಇದೇ ಯಾದಗಾರ್ ಆಗೋದಕ್ಕೆ ಶುರುವಾಗ್ತದೆ. ಜಬ್ ಪೂಜಾರಿ ಬಂತೆ ಹೇ ತೋ ಪಹಲೆ ಪಹಲೆ ಸೋಮನಾಥ್ ಕಾ ಮಂದಿರ್ ಬನಾತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಯಾವಾಗ ನೀವು ಪೂಜಾರಿಗಳಾಗ್ತಿರೋ ಆವಾಗ ಮೊದಲು ಸೋಮನಾಥ ಮಂದಿರವನ್ನು ಮಾಡ್ತೀರಿ. ಭಾರತ್ ತೋ ಸತ್ಯುಗ್ ತ್ರೇತಾ ಮೇ ಬಹುತ್ ಸಾಕಾರ ತಾ.
ಹಾಗೆ ನೋಡಿದರೆ ಭಾರತ ಸತ್ಯುಗ ತ್ರೇತಾಯುಗದಲ್ಲಿ ಬಹಳಷ್ಟು ಶ್ರೀಮಂತ ಆಗಿತ್ತು. ಮಂದಿರೋ ಮೇ ಬಿ ಆಕೆ ಚಾರ್ ದಂತ. ಇನ್ನು ದ್ವಾಪರ ಯುಗದಲ್ಲಿ ಮಂದಿರಗಳಲ್ಲಿಯೂ ಅಪಾರ ಧನ ಸಂಪತ್ತಿತ್ತು. ಭಾರತ್ ಹೀರೆ ತುಲ್ಯತ, ಭಾರತ ವಜ್ರ ಸಮಾನ ಆಗಿತ್ತು. ಅಬ್ ತೋ ಭಾರತ್ ಕಂಗಾಲ್ ಕವಡಿ ತುಲ್ಯ ಹೇ. ಬಾಬಾ ಹೇಳ್ತಾ ಇದ್ರೆ ಈಗಂತೂ ಭಾರತ ಕಂಗಾಲಾಗಿದೆ, ಕವಡೆಯ ಸಮಾನ ಆಗಿದೆ. ಫಿರ್ ಬಾಪ್ ಆಕರ್ ಭಾರತ್ ಕೋ ಹೀರೆ ತುಲ್ಯ ಬನಾತೆ ಹೇ. ಮತ್ತೆ ಬಾಬಾ ಬಂದು ಭಾರತವನ್ನು ವಜ್ರ ಸಮಾನ ಮಾಡ್ತಾರೆ. ಕೋಯಿ ಸೆ ಭಿ ಪೂಚೋ ಕ್ರಿಯೇಟರ್ ಕೌನ್ ಹೇ, ಕಹೆಂಗೆ ಪರಮಾತ್ಮ. ನೀವು ಯಾರನ್ನಾದರೂ ಕೇಳ್ರಿ, ರಚಯಿತ ಯಾರು ಅಂದರೆ ಪರಮಾತ್ಮ ಅಂತ ಹೇಳ್ತಾರೆ. ವಹ ಕಹಾ ಹೇ, ಅವರು ಎಲ್ಲಿದ್ದಾರೆ ಅಂತ ಕೇಳಿದರೆ ವಹ ತೋ ಸರ್ವವ್ಯಾಪಿ ಹೇ, ಅವರು ಸರ್ವವ್ಯಾಪಿಯಾಗಿದ್ದಾರೆ ಅಂತ ಹೇಳ್ತಾರೆ. ಬಾಪ್ ಕತೆ ಹೇ ಯಹ ಸಾರಾ ಜಾಡ್ ಜರ್ಜರಿಭೂತ್ ಅವಸ್ಥಾಕ್ಕೂ ಪಾಯ ಹುವಾ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇದು ಸಂಪೂರ್ಣ ವೃಕ್ಷ ಜೀರ್ಣಾವಸ್ಥೆಯನ್ನು ಹೊಂದಿದೆ. ಅಪ್ನೆ ಕೋ ದೇಖಾ ಜಾತಾ ಹೇ कि हम लायक बने हैं जो बाबा मम्मा की गद्दी नशीन बन सके. ಬಾಬಾ ಹೇಳ್ತಿದ್ರೆ ತಮ್ಮನ್ನು ತಾವೇ ನೋಡ್ಕೊಳ್ಬೇಕಾಗಿದೆ. ನಾವು ಮಮ್ಮ ಬಾಬಾರವರ ಸಿಂಹಾಸನದ ಮೇಲೆ ಕುತ್ಕೊಳ್ಳುವಷ್ಟು ನಾವು ಯೋಗ್ಯರಾಗಿದ್ದೇವಾ. ಯಹ ಹೈಹಿ ಪತಿ ದುನಿಯಾ, ಯಾಕೆಂದರೆ ಇದಿರುವುದೇ ಪತಿತ ಜಗತ್ತು. ಪವಿತ್ರತಾ ಹೇ ಮುಖ್ಯ, ಇದರಲ್ಲಿ ಮುಖ್ಯವಾಗಿರುವುದು ಪವಿತ್ರತೆ. ಅಪ್ ತೋ ನೋ ಹೆಲ್ತ್, ನೋ ವೆಲ್ತ್, ನೋ ಹ್ಯಾಪಿನೆಸ್ ಹೇ. ಬಾಬಾ ಹೇಳ್ತಿದ್ರೆ ಈ ಸಮಯದಲ್ಲಿ ಆರೋಗ್ಯನೂ ಇಲ್ಲ, ಸಂಪತ್ತು ಇಲ್ಲ, ಖುಷಿನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಯಹ ಹೇ ಋಣ್ಣಕ್ಕೆ ಪಾನಿ ಮಿಸ್ಸಲ್ ರಾಜ್. ಬಾಬಾ ಹೇಳ್ತಾ ಇದ್ದಾರೆ ಇದು ಮರೀಚಿಕೆಯ ಒಂದು ಸಮಾನವಾದಂತಹ ರಾಜ್ಯ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಸ್ ಪರ್ ಬಿ ದ್ರೌಪದಿ ಕಿ ಕಹಾನಿ ಶಾಸ್ತ್ರೋ ಮೇ ಲಿಖಿ ಹುಯಿ ಹೇ. ಇದರ ಬಗ್ಗೆ ದ್ರೌಪದಿಯ ಒಂದು ಕಥೆಯನ್ನು ಶಾಸ್ತ್ರಗಳಲ್ಲಿ ಬರೀಲಾಗಿದೆ. ದುರ್ಯೋಧನ್ ವಿಕಾರಿಗೂ ಕಹಾ ಜಾತಾ ಹೇ, ದುರ್ಯೋಧನ ಅಂತ ವಿಕಾರಿಗಳಿಗೆ ಹೇಳಲಾಗ್ತದೆ. ದ್ರೌಪದಿಯ ಕತಿ ಹೇ ಹಮಾರಿ ಲಾಜ್ ರಖೋ. ದ್ರೌಪದಿಯರು ಹೇಳ್ತಾರೆ ನಮ್ಮ ಮರ್ಯಾದೆಯನ್ನು ಉಳಿಸುವಂಥ. ಸಬ್ ದ್ರೌಪದಿಯ ಹೇನ, ಬಾಬಾ ಹೇಳ್ತಿದ್ರೆ ಜಗತ್ತಿನಲ್ಲಿ ಎಲ್ಲರೂ ದ್ರೌಪದಿಗಳಲ್ವಾ. ಯಹ ಬಚ್ಚಿಯ ಸ್ವರ್ಗಕ್ಕ ದ್ವಾರ ಹೇ, ಆದರೆ ನೀವು ಮಕ್ಕಳು ಸ್ವರ್ಗದ ದ್ವಾರ ಆಗಿದ್ದೀರಿ ಅಂತಾರೆ. ಬಾಬಾ ಕಿತ್ನ ಅಚ್ಚಿ ರೀತಿ ಸಮಜಾತೆ ಹೇ. ಆದರೆ ಬಾಬಾ ಎಷ್ಟು ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಜಿನ್ಕಾ ಬುದ್ಧಿಯೋಗ ಪೂರಿ ರೀತಿ ಲಗಾ ಹುವಾ ಹೋಗಾ ತೋ ಧಾರಣಾ ಭಿ ಹೋಗಿ. ಯಾರ ಬುದ್ಧಿಯೋಗ ಸಂಪೂರ್ಣ ಜೋಡಣೆಯಾಗಿರ್ತದೋ ಅವರಿಗೆ ಧಾರಣೆನೂ ಚೆನ್ನಾಗಾಗ್ತದೆ. ನಾಲೆಜ್ ಬ್ರಹ್ಮಚರ್ಯ ಹಿ ಪಡಿ ಜಾತಿ ಹೇ, ಜ್ಞಾನವನ್ನು ಬ್ರಹ್ಮಚರ್ಯದಲ್ಲಿನೇ ಓದಲಾಗ್ತದೆ. ಬಾಪ್ ಕತೆ ಹೇ ಗೃಹಸ್ಥ ವ್ಯವಹಾರ ಮೇ ರಹತೆ ಕಮಲ್ ಫೂಲ್ ಸಮಾನ್ ರಹನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನರಾಗಿರಿ. ದೋನೋ ತರಫ್ ನಿಭಾನ ಹೇ, ಎರಡೂ ಕಡೆ ನಿಭಾಯಿಸಬೇಕು ಅಂತಾರೆ ಬಾಬಾ. ಮರ್ನಾ ಭಿ ಜರೂರ್ ಹೇ, ಸಾಯುವುದು ಅವಶ್ಯವಾಗಿ ಎಲ್ಲರೂ ಶರೀರ ಬಿಡಲೇಬೇಕು. ಮರ್ನೆ ಸಮಯ ಮನುಷ್ಯ ಕೋ ಮಂತ್ರ ದೇತೆ ಹೇ. ಬಾಪ್ ಕತೆ ಹೇ ಕಿ ತುಮ್ ಸಬ್ ಮರ್ನೆ ವಾಲೆ ಹೋ. ಬಾಬಾ ಹೇಳ್ತಿದ್ರೆ ಯಾರೇ ಶರೀರ ಬಿಡುವಂತಹ ಸಮಯದಲ್ಲಿ ಅವರಿಗೆ ಮಂತ್ರವನ್ನು ಹೇಳಲಾಗ್ತದೆ ಅಥವಾ ಮಂತ್ರವನ್ನು ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನೀವೆಲ್ಲರೂ ಈಗೇನಾಗುವಂಥವ್ರು, ಸಾಯುವಂಥವ್ರು. ಮೇ ಕಾಲೋಂ ಕಾ ಕಾಲ್ ಸಬ್ಕೋ ವಾಪಸ್ ಲೇ ಜಾನೆ ವಾಲಾ ಹೂಂ. ಬಾಬಾ ಹೇಳ್ತಿದ್ರೆ ನಾನು ಕಾಲರ ಕಾಲ, ಮಹಾಕಾಲ ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗುವಂಥವನು. ತೋ ಖುಷಿ ಹೋನೆ ಚಾಹೇನಾ, ಅಂದಮೇಲೆ ನಿಮ್ಗೆ ಖುಷಿ ಆಗಬೇಕಲ್ವಾ ಅಂತಿದ್ದಾರೆ ಬಾಬಾ. ಫಿರ್ ಜೋ ಅಚ್ಚಿ ರೀತಿ ಪಡೆಂಗೆ ವಹ ಸ್ವರ್ಗಕ್ಕೆ ಮಾಲೀಕ್ ಬನೆಂಗೆ. ಮತ್ತು ಯಾರು ಚೆನ್ನಾಗಿ ಓದ್ತಾರೋ ಅವರು ಸ್ವರ್ಗದ ಮಾಲೀಕರಾಗ್ತಾರೆ. ನಹಿ ಪಡೆಂಗೆ ತೋ ಪ್ರಜಾಪದ ಪಾಯಂಗೆ. ಚೆನ್ನಾಗಿ ಶಿಕ್ಷಣವನ್ನು ಓದಲಿಲ್ಲ ಅಂದರೆ ಪ್ರಜಾ ಪದವಿಯನ್ನು ಪಡ್ಕೊಳ್ತೀರಿ. ಯಹ ತುಮ್ ಆಯೇ ಹೋ ರಾಜ್ ಪದ ಪಾನೆ. ಆದರೆ ಇಲ್ಲಿ ನೀವು ಬಂದಿರುವುದು ರಾಜ್ಯ ಪದವಿಯನ್ನು ಪಡೆಯುವುದಕ್ಕೋಸ್ಕರ. ಯಹ ಪಡಾಯಿ ಹೇ ಇಸ್ಮೆ ಅಂಧಶ್ರದ್ಧಾ ಕಿ ತೋ ಬಾತ್ ಹಿ ನಹಿ. ಬಾಬಾ ಹೇಳ್ತಾ ಇದ್ದಾರೆ ಇದು ಶಿಕ್ಷಣವಾಗಿದೆ, ಇದರಲ್ಲಿ ಯಾವುದೇ ಅಂಧಶ್ರದ್ಧೆಯ ಮಾತು ಇಲ್ಲ. ಯಹ ಪಡಾಯಿ ಹೇ ರಾಜಾಯಿ ಕೆಲೆ. ಈ ಶಿಕ್ಷಣ ಇರುವುದೇ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಜೈಸೆ ಪढ़ाई की एम ऑब्जेक्ट है बैरिस्टर बनेगा तो योग ज़रूर पढ़ाने वाले टीचर से ರಕ್ನಾ ಪಡೆ. ಹೆಂಗೆ ಬಾಬಾ ಹೇಳ್ತಿದ್ರೆ ಶಿಕ್ಷಣವನ್ನು ಓದಬೇಕಾದ್ರೆ ಒಂದು ಗುರಿ ಉದ್ದೇಶ ಇಟ್ಕೊಂಡಿರ್ತಾರೆ. ಬ್ಯಾರಿಸ್ಟರ್ ಆಗಬೇಕಂತ ಇದ್ದರೆ ಬ್ಯಾರಿಸ್ಟರ್ ಆಗುವಂತಹ ಶಿಕ್ಷಣವನ್ನು ಓದಿಸುವಂತಹ ಶಿಕ್ಷಕನ ಜೊತೆಗೇ ಟೀಚರ್ ಜೊತೆಗೇ ಅವ್ರ ಬುದ್ಧಿ ಇರ್ತದೆ. ಯಹ ತುಮಕು ಭಗವಾನ್ ಪಡಾತೆ ಹೇ ತೋ ಉನ್ಸೆ ಯೋಗ ಲಗಾನ ಹೇ. ಹಾಗೆ ನಮಗಿಲ್ಲಿ ಪರಮಾತ್ಮ ಓದಿಸ್ತಾ ಇದ್ದಾರೆ ಅಂದಮೇಲೆ ಅವ್ರ ಜೊತೆಗೇ ಯೋಗವನ್ನು ಜೋಡಿಸ್ಬೇಕಾಗಿದೆ. ಬಾಪ್ कहते हैं मैं परम धाम बहुत दूर से आता हूँ. परम धाम कितना ऊंचा है.
ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ಪರಮಧಾಮ ಬಹಳಷ್ಟು ದೂರದಿಂದ ಬರ್ತೀನಿ. ಪರಮಧಾಮ ಎಷ್ಟು ಉನ್ನತವಾಗಿದೆ. सूक्ष्म वतन में से भी ऊंचा वहाँ से आने में मुझे ಸೆಕೆಂಡ್ लगता है. ಸೂಕ್ಷ್ಮವತನಕ್ಕಿಂತಲೂ ದೂರ ಪರಮಧಾಮ, ಅಲ್ಲಿಂದ ಬರಬೇಕಾದ್ರೆ ನನಗೆ 1 ಸೆಕೆಂಡ್ ಅಷ್ಟೇ ಹಿಡಿತದೆ ಅಂತಾರೆ ಬಾಬಾ. ಉನ್ಸೆ ತೀಕಾ ಅವ್ರ ಕುಚ್ ಹೋ ನಹಿ ಸಕ್ತಾ. ಬಾಬನಷ್ಟು ತೀಕ್ಷ್ಣವಾಗಿ ಬರುವವರು ಹೋಗುವವರು ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಮೇ ಜೀವನ್ ಮುಕ್ತಿ ದೇತಾ ಹೋ. ಬಾಬಾ ಹೇಳ್ತಿದ್ರೆ ನಾನು ನಿಮಗೆ 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಕೊಡ್ತೀನಿ. ಜನಕ ಮಿಸಾಲ್ ಹೆನ, ಅದಕ್ಕೋಸ್ಕರ ಜನಕನ ಉದಾಹರಣೆ ಇದೆ ಅಲ್ವಾ. ಅಭಿ ತೋ ನರ್ಕ ಪುರಾಣಿ ದುನಿಯಾ ಹೇ, ಈಗಂತೂ ಇದು ನರಕ ಹಳೆಯ ಜಗತ್ತಾಗಿದೆ. ನೈ ದುನಿಯಾ ಸ್ವರ್ಗಕ್ಕೂ ಕಹಾ ಜಾತಾ ಹೇ, ಆದರೆ ಹೊಸ ಜಗತ್ತು ಅಂತ ಸ್ವರ್ಗಕ್ಕೆ ಹೇಳಲಾಗ್ತದೆ. ಬಾಪ್ ನರಕ ಕಾ ವಿನಾಶ ಕರಾಯೆ ಸ್ವರ್ಗ ಕಾ ಮಾಲಿಕ್ ಬನಾದೆ ಹೇ. ಆದರೆ ಬಾಬಾ ನರಕದ ವಿನಾಶ ಮಾಡಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಬಾಕಿ ಸಬ್ ಆತ್ಮಾಯೇ ಶಾಂತಿಧಾಮೆ ಚಲಿ ಜಾತಿ ಹೇ. ಬಾಬಾ ಹೇಳ್ತಿದ್ರೆ ಬಾಕಿ ಉಳಿದೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೋಗ್ಬಿಡ್ತಾರೆ. ಆತ್ಮ ಇಮ್ಮಾರ್ಟಲ್ ಹೇ, ಉನ್ಕೋ ಪಾರ್ಟ್ ಬಿ ಇಮ್ಮಾರ್ಟಲ್ ಮಿಲಾ ಹುವಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮ ಅವಿನಾಶಿ, ಆತ್ಮಕ್ಕೆ ಪಾತ್ರನೂ ಅವಿನಾಶಿ ಪಾತ್ರ ಸಿಕ್ಕಿದೆ. ಫಿರ್ ಆತ್ಮ ಚೋಟಿ ಬಡಿ कैसे हो सकती है ಅಥವಾ ಜಲ್ ಮರ್ कैसे सकती है. ಬಾಬಾ ಹೇಳ್ತಿದ್ರೆ ಆತ್ಮ ಅವಿನಾಶಿಯಾಗಿದೆ ಅಂದಮೇಲೆ ಆತ್ಮದ ಪಾತ್ರನೂ ಅವಿನಾಶಿಯಾದದ್ದು ಸಿಕ್ಕಿದೆ. ಅಂದಮೇಲೆ ಆತ್ಮ ಚಿಕ್ಕದು ದೊಡ್ಡದು ಆಗೋದಕ್ಕೆ ಹೇಗೆ ಸಾಧ್ಯ, ಅಥವಾ ಆತ್ಮವನ್ನು ಸುಟ್ಟ ತಕ್ಷಣ ಆತ್ಮವನ್ನು ಸಾಯಿಸೋದಕ್ಕೆ ಹೇಗೆ ಸಾಧ್ಯ ಅಂತಾರೆ ಬಾಬಾ. ಹೈ ಹಿ ಸ್ಟಾರ್, ಆತ್ಮ ಇರುವುದೇ ನಕ್ಷತ್ರ ಸಮಾನ. ಬಡ ಚೋಟ ಹೋನ ಸಕೆ, ಅದು ದೊಡ್ಡದು ಚಿಕ್ಕದು ಆಗೋದಕ್ಕೆ ಸಾಧ್ಯ ಇಲ್ಲ. ಅಬ್ ತುಮ್ ಹೋ ಗಾಡ್ ಫಾದರ್ಲಿ ಸ್ಟೂಡೆಂಟ್. ಬಾಬಾ ಹೇಳ್ತಿದ್ರೆ ನೀವೀಗ ಈಶ್ವರನ ವಿದ್ಯಾರ್ಥಿಗಳು. ಗಾಡ್ ಫಾದರ್ ನಾಲೆಜ್ಫುಲ್ ಬ್ಲಿಸ್ಫುಲ್ ಹೇ, ವಹ ತುಮಕೋ ಪಡಾ ರಹೇ ಹೇ. ಗಾಡ್ ಫಾದರ್ ಏನಾಗಿದ್ದಾರೆ, ಜ್ಞಾನಪೂರ್ಣ ನಾಲೆಜ್ಫುಲ್ ಆಗಿದ್ದಾರೆ, ಬ್ಲಿಸ್ಫುಲ್ ಆಗಿದ್ದಾರೆ. ಅವ್ರು ನಮಗೆ ಓದಿಸ್ತಾ ಇದ್ದಾರೆ. ತುಮ್ ಜಾನ್ತೆ ಹೋ ಇಸ್ ಪಢಾಯಿ ಸೆ ಹಮ್ಸೋ ದೇವಿ ದೇವತಾ ಬನೆಂಗೆ. ನಿಮಗೆ ಗೊತ್ತು ನಾವು ಈ ಶಿಕ್ಷಣದಿಂದ ದೇವಿ ದೇವತೆಗಳಾಗ್ತೀವಿ. ತುಮ್ ಭಾರತ್ಗೆ ಸೇವಾ ಕರ್ ರಹೇ ಹೋ. ಬಾಬಾ ಹೇಳ್ತಿದ್ರೆ ನೀವು ಭಾರತದ ಸೇವೆಯನ್ನು ಮಾಡ್ತಾ ಇದ್ದೀರಿ. ಪಹಲೆ ಪಹಲೆ ತೋ ಬಾಪ್ ಕಾ ಬನ್ನ ಹೇ ಅವ್ರ ಜಗತ್ತು ಗುರು ಕೆ ಪಾಸ್ ಜಾತೆ ಹೇ ಉನ್ಕಾ ಬಂತೆ ಹೇ ಅಥವಾ ಉನ್ಕೋ ಅಪ್ನಾ ಗುರು ಬನಾತೆ ಹೇ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ನೀವೀಗ ಮೊದಲು ತಂದೆಯ ಮಕ್ಕಳಾಗಬೇಕಾಗಿದೆ. ಇನ್ನು ಉಳಿದೆಲ್ಲ ಕಡೆ ಗುರುಗಳ ಬಳಿಗೆ ಹೋಗ್ತಾರೆ. ಉನ್ಕಾ ಬಂತೆ ಹೇ ಅಥವಾ ಉನ್ಕೋ ಅಪ್ನಾ ಗುರು ಬನಾತೆ ಹೇ. ಅವರವ್ರು ಆಗ್ತಾರೆ, ಅರ್ಥಾತ್ ಅವರನ್ನು ತಮ್ಮ ಗುರುಗಳನ್ನಾಗಿ ಮಾಡ್ಕೊಳ್ತಾರೆ. ಯಹಾತೋ ಹೇ ಬಾಪ್, ಆದರೆ ಇಲ್ಲಿ ತಂದೆ ಇದ್ದಾರೆ. ತೋ ಪಹಲೆ ಬಾಪ್ ಕಾ ಬಚ್ಚಾ ಬನ್ನ ಪಡೆ. ಹಾಗಾದರೆ ಇಲ್ಲಿ ನೀವು ಮೊದಲು ತಂದೆಗೆ ಮಕ್ಕಳಾಗಬೇಕಾಗಿದೆ. ಬಾಪ್ ಬಚ್ಚೋಂಕು ಅಪ್ನಿ ಜಾಯ್ದಾದ್ ದೇತೆ ಹೇ. ತಂದೆ ಮಕ್ಕಳಿಗೆ ತಮ್ಮ ಆಸ್ತಿಯನ್ನು ಕೊಡ್ತಾರೆ. ಬಾಪ್ ಕತೆ ಹೇ ಬಚ್ಚೆ ತುಮ್ ಎಕ್ಸ್ಚೇಂಜ್ ಕರೋ. ಆದರೆ ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನೀವೇನು ಮಾಡ್ರಿ, ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಅಂತಾರೆ. ತುಮ್ಹಾರ ಕಕ್ಪನ್ ಹಮಾರ ಸಬ್ ಕುಚ್ ತುಮ್ಹಾರ. ಬಾಬಾ ಹೇಳ್ತಾ ಇದ್ರೆ ಏನು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಂದ್ರೆ ನಿಮಗೇನು ಬೆಲೆ ಇಲ್ಲದ್ದು, ಉಪಯೋಗ ಇಲ್ಲದಂಥದ್ದು ನಿಮ್ಮ ಹತ್ರ ಇದೆ, ಅದು ನನಗೆ ಕೊಟ್ಟುಬಿಡಿ. ಹಮಾರ ಸಬ್ ಕುಚ್ ತುಮ್ಹಾರ, ನಂದೆಲ್ಲ ನಿಮ್ಮದೇ ಅಂತ ಹೇಳ್ತಿದ್ದಾರೆ ಬಾಬಾ. ದೇಹ ಸಹಿತ ಜೋ ಕುಚೆ ವಸ ಮೇರೆಕೋ ದೋ. ಬಾಬಾ ಹೇಳ್ತಾ ಇದ್ದರೆ ದೇಹ ಸಹಿತವಾಗಿ ಏನೆಲ್ಲ ಇದೆಯೋ ಅದೆಲ್ಲವನ್ನು ನೀವು ನನಗೆ ಕೊಟ್ಟುಬಿಡಿ ಅಂತಾರೆ ಬಾಬಾ. ಮೇ ತುಮ್ಹಾರಿ ಆತ್ಮ ಅವ್ರ ಶರೀರ ದೋನೋ ಕೋ ಪವಿತ್ರ ಬನಾ ದೂಂಗಾ ಅವ್ರ ಫಿರ್ ರಾಜಾಯಿ ಪದ್ ಬಿ ದೂಂಗಾ. ಬಾಬಾ ಹೇಳ್ತಿದ್ರೆ ದೇಹ ಸಹಿತವಾಗಿ ಎಲ್ಲವನ್ನು ನನಗೆ ಕೊಟ್ಬಿಟ್ರೆ ಅಂದರೆ ನಾನು ನಿಮ್ಮ ಆತ್ಮ ಶರೀರ ಎರಡನ್ನೂ ಪವಿತ್ರ ಮಾಡ್ತೀನಿ ಮತ್ತು ನಿಮಗೆ ರಾಜ್ಯ ಪದವಿಯನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ಹಾರೆ ಪಾಸ್ ಜೋ ಕುಛೆ ತುಮ್ ಬಲಿ ಚಡಾದೋ ತೋ ಜೀವನ್ ಮುಕ್ತಿ ಮಿಲೇಗಿ. ನಿಮ್ಮ ಹತ್ರ ಏನೆಲ್ಲ ಇದೆಯೋ ಅದನ್ನೆಲ್ಲ ನನಗೆ ಅರ್ಪಣೆ ಮಾಡಿಬಿಡಿ, ಬಲಿ ಕೊಟ್ಬಿಡಿ, ಆವಾಗ ಬಾಬಾ ಹೇಳ್ತಿದ್ರೆ ಜೀವನ್ ಮುಕ್ತಿ ಸಿಗ್ತದೆ. ಬಾಬಾ ಯಾ ಸಬ್ ಆಪ್ಕಾ ಹೇ. ಏನು ಹೇಳಬೇಕು, ಬಾಬಾ ಇದೆಲ್ಲ ನಿಮ್ಮದು. ಬಾಪ್ ಕಾತೆ ಹೇ ತುಮ್ ಮುಜೆ ವಾರಿಸ್ ಬನಾವ್. ಅದಕ್ಕೆ ಬಾಬಾನು ಹೇಳ್ತಾರೆ ಮಕ್ಕಳೇ ನೀವು ನನ್ನನ್ನು ವಾರಿಸುದಾರನಾಗಿ ಮಾಡ್ಕೊಳ್ಳಿ. ಮೇ 21 ಜನ್ಮ ತುಮ್ಹೇ ವಾರಿಸ್ ಬನಾತಾ ಹೂಂ. ಆವಾಗ ನಾನು ನಿಮಗೆ 21 ಜನ್ಮಗಳವರೆಗೂ ವಾರಿಸುದಾರನಾಗಿ ಮಾಡ್ತೀನಿ. ಸಿರ್ಫ್ ಮೇರಿ ಮತ್ ಪರ್ ಚಲೋ. ಅದಕ್ಕೋಸ್ಕರ ಕೇವಲ ನೀವು ನನ್ನ ಮತದಂತೆ ನಡೀರಿ ಅಂತಿದ್ದಾರೆ ಬಾಬಾ. ಬಲ್ ದಂಧ ಅಧಿಕರೋ. ಬಾಬಾ ಹೇಳ್ತಿದ್ರೆ ಬಲೆ ಉದ್ಯೋಗ ವ್ಯವಹಾರ ಮಾಡಿ, ವಿಲಾಯತ್ ಚಾವೋ ಕುಚ್ ಬಿ ಕರೋ. ವಿದೇಶಕ್ಕಾದರೂ ಹೋಗ್ರಿ, ಯಾವ ಉದ್ಯೋಗ ಆದರೂ ಮಾಡಿ, ಏನೇ ಮಾಡಿರಿ, ಸಿರ್ಫ್ ಮೇರಿ ಮತ್ ಪರ್ ಚಲೋ. ಆದರೆ ಕೇವಲ
ನನ್ನ ಮತದಂತೆ ನಡೀರಿ, ಖಬರ್ದಾರ್ ರಹನ ಮಾಯಾ ಗಡಿ ಗಡಿ ಪಚ್ಚಾಡಿಗಿ. ಆದರೂ ನೀವು ಎಚ್ಚರಿಕೆಯಿಂದ ಇರಿ ಅಂತಾರೆ ಬಾಬಾ. ಮಾಯೆ ಗಳಿಗೆಗಳಿಗೆಗೂ ಏನು ಮಾಡ್ತದೆ, ನಿಮ್ಮನ್ನು ಸತಾಯಿಸ್ತದೆ ಅಂತಾರೆ ಬಾಬಾ. ಕೋಯಿ ಬಿ ವಿಕರ್ಮ ನಹಿ ಕರ್ನ. ಅದಕ್ಕೋಸ್ಕರ ಯಾವುದೇ ಪಾಪ ಕರ್ಮಗಳನ್ನು ಮಾಡಬೇಡಿ. ಶ್ರೀಮತ್ ಪರ್ ಚಲೆಂಗೆ ತೋ ಶ್ರೇಷ್ಠ ಬನೆಂಗೆ. ಶ್ರೀಮತದಂತೆ ನಡೆದ್ರೆ ನೀವು ಶ್ರೇಷ್ಠರಾಗ್ತೀರಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणೆಗೋಸ್ಕರ ಮುಖ್ಯ ಸಾರ. ಮೊದಲನೇ ಪಾಯಿಂಟ್, आत्मा और शरीर दोनों को पावन बनाने के लिए देह सहित जो कुछ है उसे बाप के हवाले कर उनकी श्रीमत पर चलना है. ಆತ್ಮ ಮತ್ತು ಶರೀರ ಎರಡನ್ನೂ ಪಾವನ ಮಾಡಿಕೊಳ್ಳಲು ದೇಹ ಸಹಿತವಾಗಿ ಏನೆಲ್ಲ ಇದೆಯೋ ಅದನ್ನು ತಂದೆಗೆ ಅರ್ಪಣೆ ಮಾಡಿ ಅವರ ಶ್ರೀಮತದಂತೆ ನಡೆಯಿರಿ. ಎರಡನೇ ಪಾಯಿಂಟ್, माता पिता के गद्दी नशीन बनने के लिए स्वयं को लायक बनाना है. ಮಾತಾ ಪಿತಾರವರ ಸಿಂಹಾಸನಕ್ಕೆ ಯೋಗ್ಯರನ್ನಾಗಿ ಮಾಡಿಕೊಳ್ಳಲು ಸ್ವಯಂವನ್ನು ಯೋಗ್ಯ ಮಾಡಿಕೊಳ್ಳಿ. ಮಾತಾ ಪಿತಾರವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸ್ವಯಂವನ್ನು ಯೋಗ್ಯ ಮಾಡಿಕೊಳ್ಳಿ. लायक बनने के लिए मुख्य पवित्रता की धारणा करनी है. ಯೋಗ್ಯರಾಗಲು ಮುಖ್ಯವಾಗಿ ಪವಿತ್ರತೆಯ ಧಾರಣೆಯನ್ನು ಮಾಡಿಕೊಳ್ಳಿ. वरदान, संगम युग पर अतीन्द्रिय सुख का अनुभव करने वाले डबल प्राप्ति के अधिकारी भव. ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಅನುಭವ ಮಾಡಲು ಡಬಲ್ ಪ್ರಾಪ್ತಿಯ ಅಧಿಕಾರಿಗಳಾಗಿ. जो बच्चे संगम पर अतीन्द्रिय सुख का अनुभव कर लेते हैं उन्हें सदा शांति और खुशी की डबल प्राप्ति का नशा रहता है, क्योंकि अतीन्द्रिय सुख में यह दोनों प्राप्ति समाई हुई है. ಯಾವ ಮಕ್ಕಳು ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಅನುಭವ ಮಾಡ್ತಾರೋ ಅವರಿಗೆ ಸದಾ ಶಾಂತಿ ಮತ್ತು ಖುಷಿಯ ಡಬಲ್ ಪ್ರಾಪ್ತಿಯ ನಶೆ ಇರ್ತದೆ. ಯಾಕೆಂದರೆ ಅತೀಂದ್ರಿಯ ಸುಖದಲ್ಲಿ ಇವೆರಡೂ ಪ್ರಾಪ್ತಿಗಳು ಸಮಾವೇಶ ಆಗಿದ್ದಾವೆ. अभी आप बच्चों को जो बाप और वर्षे की प्राप्ति है वह सारे कल्प में नहीं हो सकते. ಈಗ ನೀವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಮತ್ತು ಆಸ್ತಿಯ ಪ್ರಾಪ್ತಿ ಇದೆಯೋ, ಬಾಪ್ और वर्षे की प्राप्ति है, ತಂದೆ ಮತ್ತು ಆಸ್ತಿಯ ಪ್ರಾಪ್ತಿಯಾಗಿದೆ. ಇದು ಇಡೀ ಕಲ್ಪದಲ್ಲಿ ಇದು ಇರೋದಕ್ಕೆ ಸಾಧ್ಯ ಇಲ್ಲ. इस समय की प्राप्ति अतीन्द्रिय सुख और नॉलेज भी फिर कभी नहीं मिल सकते. ಬಾಬಾ ಹೇಳ್ತಾ ಇದ್ದಾರೆ, ಒಂದು ಇಡೀ ಸಮಯದಲ್ಲಿ ತಂದೆ ಮತ್ತು ಆಸ್ತಿಯ ಪ್ರಾಪ್ತಿ ಯಾವಾಗೂ ಆಗೋದಕ್ಕೆ ಸಾಧ್ಯ ಇಲ್ಲ ಇಡೀ ಕಲ್ಪದಲ್ಲಿ. ಇನ್ನೊಂದು ಈ ಸಮಯದ ಪ್ರಾಪ್ತಿ ಅತೀಂದ್ರಿಯ ಸುಖ ಮತ್ತು ಈ ಜ್ಞಾನ ಇದೆಂದೂ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ತೋ ಇಸ್ ಡಬಲ್ ಪ್ರಾಪ್ತಿಗೆ ಅಧಿಕಾರಿ ಬನೋ. ಹಾಗಾದರೆ ಈ ಡಬಲ್ ಪ್ರಾಪ್ತಿಗೆ ನೀವು ಅಧಿಕಾರಿಗಳಾಗಿ. ಸ್ಲೋಗನ್, एक दो के संस्कारों को जानते हुए उनसे मिलकर चलना यही उन्नति का साधन है. ಪರಸ್ಪರರ ಸಂಸ್ಕಾರಗಳನ್ನು ಅರಿತು ಸಂಸ್ಕಾರಗಳನ್ನು ಅರಿತು ಅವರೊಂದಿಗೆ ಹೊಂದಾವಣಿಕೆ ಆಗಿ ನಡೆಯುವುದೇ ಉನ್ನತಿಯ ಸಾಧನವಾಗಿದೆ. ಅವರೊಂದಿಗೆ ಸೇರಿ ನಡೆಯುವುದೇ ಉನ್ನತಿಯ ಸಾಧನವಾಗಿದೆ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯಗಳು. ಸತ್ಯ ಪಾತ್ಶಾಹ ಪರಮಾತ್ಮ ಸೇ ಸಚ್ಚಾ ಹೋಕರ್ ರಹೋ. ಸತ್ಯವಾದಂತಹ ಬಾದಶಾಹ ಅಥವಾ ಪರಮಾತ್ಮನೊಂದಿಗೆ ಸತ್ಯವಂತರಾಗಿ ಇರಿ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯಗಳು. इसी समय अपने को बाप परमात्मा द्वारा यह फरमान मिला है, निरंतर मेरी याद में रहो. ಮಾತೇಶ್ವರಿಯವರು ತಿಳಿಸ್ತಾ ಇದ್ದಾರೆ, ಇದೇ ಸಮಯದಲ್ಲಿ ನಿಮಗೆ ತಂದೆ ಪರಮಾತ್ಮನ ಮೂಲಕ ಆಜ್ಞೆ ಸಿಕ್ಕಿದೆ, ಮಕ್ಕಳೇ ನಿರಂತರ ನನ್ನ ನೆನಪಿನಲ್ಲಿ ಇರಿ. योग का अर्थ है ईश्वरीय याद में रहना. योग का अर्थ कोई ध्यान नहीं है.
ಯೋಗದ ಅರ್ಥವಾಗಿದೆ ಈಶ್ವರಿಯ ನೆನಪಿನಲ್ಲಿರುವಂಥದ್ದು. ಯೋಗ ಅಂದರೆ ಅರ್ಥ ಧ್ಯಾನ ಅಲ್ಲ. अपना यह सहज योग से अपना यह सहज योग जो चलते फिरते कामकाज करते उसकी याद में रहना, जिसको ही अटूट अखंड योग कहा जाता है. परंतु इसमें निरंतर रहने की प्रैक्टिस की दरकार है. ತಮ್ಮ ಈ ಒಂದು ರಾಜಯೋಗದಿಂದ ಚಲತೆ ಫಿರ್ತೆ, ರಾಜಯೋಗ ಏನಿದೆಯೋ ಇದನ್ನು ನಡೀತಾ ತಿರುಗ್ತಾ ಕಾರ್ಯ ವ್ಯವಹಾರ ಮಾಡ್ತಾ ನೆನಪಿನಲ್ಲಿ ಇರಬೇಕು. ಇದರಿಂದ ಅಪಾರವಾದಂಥ ಅಟ್ಟುಟ್ ಅಖಂಡ ಯೋಗ ಕಹ ಜಾತಾ ಹೇ. ಇದಕ್ಕೇ ಅಪಾರವಾದ ಅಟ್ಟುಟಾದಂತಹ ಅಖಂಡವಾದಂತಹ ಯೋಧ ಅಂತ ಹೇಳಲಾಗ್ತದೆ. ಆದರೆ ಇಸ್ಮೆ ನಿರಂತರ ರಹನೆಗೆ ಪ್ರಾಕ್ಟೀಸ್ಗೆ ದರ್ಕಾರ ಹೇ. ಆದರೆ ಇದರಲ್ಲಿ ನಿರಂತರ ತಂದೆ ನೆನಪಿನಲ್ಲಿರುವಂತಹ ಅಭ್ಯಾಸದ ಅವಶ್ಯಕತೆ ಇದೆ. ಅಗರ್ ಉಸ್ಕೆ ಫರ್ಮಾನ್ ಪರ್ ಫರ್ಮಾನ್ ಬರ್ದಾರ್ ಹೋ ನಹಿ रहेंगे, कुछ कोताही करेंगे तो दंड ज़रूर भोगना पड़ेगा. ಒಂದು ವೇಳೆ ಅವರ ಆಜ್ಞೆಯ ಅನುಸಾರವಾಗಿ ನಡೀಲಿಲ್ಲ ಅಂದರೆ ಅಥವಾ ಏನಾದರೂ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ಅವಶ್ಯವಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಉನ್ಕಾ ಫರ್ಮಾನ್ ಹೇ ಜೈಸಾ ಕರ್ಮ ಮೇ ಕರ್ತಾ ಹೂँ ಮುझे देख तुम भी ಫುಟ್ಸ್ಟೆಪ್ ಲೋ ನಹಿ ತೋ ಮಾಯಾ ಕಿ ಚೋಟ್ ಖಾಯೆಂಗೆ. ತಂದೆಯ ಒಂದು ಆಜ್ಞೆಯಾಗಿದೆ. ಯಾವ ರೀತಿ ನಾನು ಮಾಡ್ತೀನೋ, ಬ್ರಹ್ಮ ತಂದೆ ಆಜ್ಞೆ ಆಗಿದೆ, ನಾನು ಯಾವ ರೀತಿ ಮಾಡ್ತೀನೋ ನನ್ನನ್ನು ನೋಡಿ ಆ ಹೆಜ್ಜೆ ಮೇಲೆ ಹೆಜ್ಜೆ ಇಡಿರಿ. ಇಲ್ಲಾಂದರೆ ಮಾಯೆ ಒಂದು ಪೆಟ್ಟು ನಿಮಗೆ ಮಾಯೆ ಒಂದು ಗಾಯ ಆಗಿಬಿಡ್ತದೆ. ಸಾರೆ ಪಾತಶಾಹ ಸಚ್ಚೆ ಪಾತಶಾಹ ಸೆ ಸಚ್ಚಾ ಹೋಕರ್ ರಹೋ, ಜೋ ಬಿ ಕುಚ್ ಮಾಯಾ ಕಾ ವಿಘ್ನ ಸತಾತೆ ಓ ಬಿ ಇನ್ಕೆ ಆಗೆ ರಖ್ನಾ ಚಾಹಿಯೆ. ಸತ್ಯವಾದಂತಹ ಬಾದಶಾಹ ಅರ್ಥ ಸತ್ಯವಾದಂತಹ ಪರಮಾತ್ಮನ ಮುಂದೆ ಸತ್ಯವಂತರಾಗಿರಬೇಕಾಗಿದೆ. ಏನೆಲ್ಲ ಮಾಯ ವಿಘ್ನ ಸತಾಯಿಸ್ತದೋ ಉಸ್ಕೆ ಆಗೆ ರಖ್ನಾ ಚಾಹಿಯೆ ತೋ ಉನ್ಕಿ ಮದದ್ ಸೆ ಮಾಯಾ ಹಟ್ ಜಾಯೆಗಿ. ಅವ್ರನ್ನ ಮುಂದಿಟ್ಟಾಗ ಅವರ ಒಂದು ಸಹಯೋಗದಿಂದ ಮಾಯನು ದೂರ ಆಗ್ತದೆ. ರಾಸ್ತಾ ಕ್ಲಿಯರ್ ಹೋ ಜಾಯೇಗ. ಯಾರು ಮುಂದಿಟ್ಕೊಳ್ಬೇಕು? ಬಾಬನ ಮುಂದಿಟ್ಕೊಳ್ರಿ. ಆವಾಗ ಸಹಯೋಗ ಸಿಗ್ತದೆ, ಮಾಯನೂ ದೂರ ಆಗ್ತದೆ, ನಿಮ್ಮ ಮಾರ್ಗನೂ ಸಹಜ ಆಗ್ತದೆ. ಫಿರ್ ತೋ ಜಹಾ ಬಿಟ್ಟಾಯೆ ಜೈಸಾ ಚಲಾಯೆ ಜೋ ಕಿಲಾಯೆ ರಾಸ್ತಾ ಕ್ಲಿಯರ್ ಹೋ ಜಾಯೇಗ. ಆದರೆ ಉಳಿದಂಥ ಸಮಯದಲ್ಲಿ ಎಲ್ಲಾದರೂ ಕೂಡಿಸ್ಲಿ, ಎಲ್ಲಾದರೂ ಏನಾದರೂ ನಡೆಸಲಿ, ಏನಾದರೂ ತಿನ್ನಿಸ್ಲಿ, ಆದರೆ ನಿಮಗೆ ವಿಜಯ ಮಾರ್ಗ ಅಂತೂ ಕ್ಲಿಯರ್ ಆಗಿಬಿಡ್ತದೆ. ಐಸಾ ಸಾಥ್ ದೇನೆಗೆ ಬಹುತ್ ಹಿಮ್ಮತ್ ಚಾಹೆ. ಈ ರೀತಿ ತಂದೆಗೆ ಜೊತೆ ಕೊಡುವುದಕ್ಕೆ ಬಹಳಷ್ಟು ಸಾಹಸ ಬೇಕಾಗಿದೆ. ಐಸೆ ಮಹಾನ್ ಸೌಭಾಗ್ಯಶಾಲಿ ಬಿಲ್ಕುಲ್ ತೊಡೆ ಹಿ ನಿಕ್ಲೆಂಗೆ ವಹ ವಿಜಯ ಮಾಲಾ ಮೇ ಜಾಯೆಂಗೆ. ಇಂತಹ ಒಂದು ಮಹಾನ್ ಸೌಭಾಗ್ಯಶಾಲಿಗಳು ಕೆಲವರು ಮಾತ್ರ ಆಗ್ತಾರೆ, ಅಂಥವರೇ ವಿಜಯಮಾಲೆಯಲ್ಲಿ ಹೋಗ್ತಾರೆ. ಬಾಕಿ ಭಾರತವಾಸಿ ಬಾಕಿ ಭಾಗ್ಯಶಾಲಿ ಹೇ ಜೋ ತೋಡಾ ಬಹುತ್ ಲೇಕರ್ ಜಾಕರ್ ಪ್ರಜಾ ಬನೆಂಗೆ. ಅದಕ್ಕಿಂತಲೂ ಹೆಚ್ಚು ಬಾಬಾ ಹೇಳ್ತಿದ್ರೆ ಯಾರು ಸ್ವಲ್ಪ ಏನಾದರೂ ಬಾಬನಿಂದ ಪಡ್ಕೊಂಡು ಹೋಗಿ ಪ್ರಜೆಗಳಾಗ್ತಾರೋ ತೋ ಥೋಡಾ ಮಿಲ್ನೆ ಮೇ ಖುಷ್ ನಹಿ ಹೋ ಜಾನ. ಬಾಬಾ ಹೇಳ್ತಿದ್ರೆ ಬಾಕಿ ಭಾಗ್ಯಶಾಲಿ ಹೇ ಜೋ ತೋಡಾ ಬಹುತ್ ಲೇಕರ್ ಜಾಕರ್ ಪ್ರಜಾ ಬನೆಂಗೆ. ಭಾಗ್ಯಶಾಲಿ ಯಾರಂದರೆ ಸ್ವಲ್ಪವನ್ನು ಪಡ್ಕೊಂಡು ಪ್ರಜೆಗಳಾಗ್ತಾರೋ ತೋ ಥೋಡಾ ಮಿಲ್ನೆ ಮೇ ಖುಷಿ ನಹಿ ಹೋ ಜಾನ. ಸ್ವಲ್ಪ ಸಿಕ್ಕಿದೆ ಅಂತ ಅದರಲ್ಲಿನೇ ಖುಷಿ ಆಗೋದು ಅಲ್ಲ ಅಂತಾರೆ ಬಾಬಾ. ಅಪ್ನಿ ಇಚ್ಛಾ ತೋ ಸಂಪೂರ್ಣ ಹೋ ಸಾಕಾರ ರಖೋ ಆಗೆ ಬಡ್ನಾ ಹೇ. ಬಾಬಾ ಹೇಳ್ತಿದ್ರೆ ನಿಮ್ಮ ಇಚ್ಛೆ ಆಗಿದೆ ಸಂಪೂರ್ಣ ಆಗುವಂಥದ್ದು ಅಂದಮೇಲೆ ಸಾಕಾರ ತಂದೆಯನ್ನು ನಿಮ್ಮ ಸಮ್ಮುಖದಲ್ಲಿಟ್ಕೊಳ್ಳಿ. ಮಾಯಾ ವಿಘ್ನ ಡಾಲೆಗಿ ಪರಂತು ಉಸ್ಕೆ ಉಪರ್ ವಿಜಯ ಪಾನಿ ಹೇ. ಮಾಯಂತೂ ವಿಘ್ನ ಹಾಕ್ತದೆ, ಆದರೆ ಅದ್ರ ಮೇಲೆ ನೀವೀಗ ಜಯ ಗಳಿಸಬೇಕಾಗಿದೆ. ಇಸ್ಮೆ ಅಗರ್ ಭೂಲ್ ಕಿ ತೋ ನಿಶ್ಚಯ ಕಿ ಕಮಿ ಹೇ, ಕುಚ್ ಅಪ್ನಿ ಧಾರಣಾ ಮೇ ಕಮಿ ಹೇ, ಯಹ ತೋ ಅಪ್ನಾ ಕಸ್ಸುರ್ ಹೇ. ಒಂದು ವೇಳೆ ಏನಾದರೂ ಮಾಯೆ ವಿಘ್ನ ಹಾಕ್ತದೆ ಅಂದರೆ ಅದರ ಮೇಲೆ ವಿಜಯವನ್ನು ಗಳಿಸ್ಬೇಕು. ಇಸ್ಮೆ ಅಗರ್ ಭೂಲ್ ಕಿ, ಇದರಲ್ಲಿ ಏನಾದರೂ ಒಂದು ವೇಳೆ ನೀವು ತಪ್ಪು ಮಾಡಿದ್ರಿ ಅಂದರೆ ನಿಶ್ಚಯದ ಕೊರತೆ ಇತ್ತು ಅಂದರೆ ಕುಚ್ ಅಪ್ನಿ ಧಾರಣಾ ಮೇ ಕಮಿ ಹೇ. ಆವಾಗ ತಿಳ್ಕೊಳ್ಬೇಕು ನನ್ನ ಧಾರಣೆಯಲ್ಲೇನಿದೆ ಏನೋ ಕೊರತೆ ಇದೆ. ತೋ ಅಪ್ನಾ ಕಸ್ಸುರ್ ಹೇ, ಇದು ನನ್ನ ತಪ್ಪಾಗಿದೆ. ಇಸ್ಮೆ ಲೋಕ್ ಲಾಜ್ ಕುಲ್ ಮರ್ಯಾದಕ್ಕೋ ತೋಡ್ನಾ ಪಡ್ತಾ ಹೇ. ಇದರಲ್ಲಿ ಕುಲ ಮರ್ಯಾದೆ ಜನ ಲೋಕ ಎಲ್ಲ ಏನು ಹೇಳ್ತದೋ ಅಂತ ಈ ಒಂದು ಕುಲ ಮರ್ಯಾದೆಯನ್ನು ಬಿಡಬೇಕಾಗಿದೆ. ಜಬ್ ಯಹ ತೋಡೆಂಗೆ ತಬ್ ಹಿ ಸಚ್ಚೆ ಪಾರಲೌಕಿಕ
ಪಾರಲೌಕಿಕ ದೈವಿ ಮರ್ಯಾದಕ್ಕೂ ಪಾಯಿಂಗೆ. ಬಾಬಾ ಹೇಳ್ತಾ ಇದ್ದರೆ, ಯಾವಾಗ ನೀವು ಬಾಬಾ ಇಸ್ಮೇ ಲೋಕ್ ಲಾಜ್, ಇದರಲ್ಲಿ ಕುಲ ಮರ್ಯಾದೆಯ ಮಾತಿಲ್ಲ, ಕುಲ ಮರ್ಯಾದೆಯನ್ನು ಬಿಡುವಂಥದ್ದು ಅಲ್ಲ. ಯಾವಾಗ ಇಲ್ಲಿ ಇದನ್ನು ಬಿಡ್ತಿರೋ ಆವಾಗಲೇ ಸತ್ಯವಾದಂತಹ ಪಾರಲೌಕಿಕ ದೈವಿ ಮರ್ಯಾದೆಯನ್ನು ನೀವು ಪಡ್ಕೊಳ್ತೀರಿ. ಯಹ ವಿಕಾರಿ ದುನಿಯಾ ತೋ ಜಾನೆ ವಾಲಿ ಹೇ, ದೇಖೋ मीरा ने भी लोक लाज कोई तब गिरधर को पाया. ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ ಬಾಬಾ. ಈಗ ವಿಕಾರಿ ಜಗತ್ತು ಹೋಗುವಂಥದ್ದಿದೆ ನೋಡ್ರಿ. ಮೀರಾ ಏನು ಮಾಡಿದ್ಲು, ತನ್ನ ಕುಲ ಮರ್ಯಾದೆ ಎಲ್ಲವನ್ನು ಮರೆತು ಬಿಟ್ಲು. ಆವಾಗ ಅವಳು ಗಿರಿಧರ ಗೋಪಾಲನನ್ನು ಪಡ್ಕೊಂಡ್ಳು. ಅಗರ್ ಇಸ್ ಲೋಕ್ ಲಾಸ್ ಕೋ ಚೋಡೆ ರखेंगे तो इस दैवी ಲೋಕಕ್ಕೆ ಬಾತಿ ಬನ್ ನಹಿ ಸಕೆಂಗೆ. ಒಂದು ವೇಳೆ ಇಲ್ಲಿನೂ ನೀವೇನಾದರೂ ಕುಲ ಮರ್ಯಾದೆಯನ್ನು ಇಟ್ಕೊಂಡ್ರಿ ಅಂದರೆ ಈ ದೈವಿ ಕುಲದವರ ಹಾಗೆ ನೀವು ಆಗೋದಕ್ಕೆ ಸಾಧ್ಯ ಇಲ್ಲ. ಅಬ್ ಕಲ್ಯಾಣ ಅರ್ಥ ಈಶ್ವರ್ಯ ರಾಯ್ ತೋ ದಿ ಜಾತಿ ಹೇ. ನಿಮ್ಮ ಕಲ್ಯಾಣಕ್ಕೋಸ್ಕರ ಈಶ್ವರನ ಸಲಹೆ ಅಂತೂ ಕೊಡಲಾಗ್ತದೆ. ಅಬ್ ಯಹ ಅಪ್ನಿ ಬುದ್ಧಿ ಕಾ ಫೈಸ್ಲಾ ಕರ್ನಾ ಹೇ. ಇದು ನಿಮ್ಮ ಬುದ್ಧಿಯ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕು. ನಿಮ್ಮ ಬುದ್ಧಿ ಕ್ಯಾ ಕರ್ನಾ ಹೇ, ಕ್ಯಾ ಉಚಿತ ಹೇ, ನಾನು ಏನು ಮಾಡಬೇಕು, ನನಗೆ ಉಚಿತವಾದದ್ದು ಒಳ್ಳೆಯದು ಯಾವುದು ಅಂತ ನೋಡ್ಕೊಳ್ಬೇಕು. ये अव्यक्त इशारे सदा हर्षित रहने के लिए अपनी नेचर को सरल बनाओ, सहनशील बनो. ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ, ಸಹನಶೀಲರಾಗಿ. ಜೋ ಸರಳ ಚಿತ್ ಹೇ ವಹಿ ಸದಾ ಹರ್ಷಿತ್ रहते हैं. ಯಾರು ಸರಳ ಚಿತ್ತರಾಗಿರ್ತಾರೋ ಅವರೇ ಸದಾ ಹರ್ಷಿತರಾಗಿರ್ತಾರೆ. ಹರ್ಷಿತ್ ಚಿತ್ ಹೇ ತೋ ಸಬ್ಕೋ ಆಕರ್ಷಿತ್ ಕರ್ತೆ ಹೇ. ಯಾರು ಹರ್ಷಿತ ಚಿತ್ತರಾಗಿರ್ತಾರೋ ಅವರು ಸರ್ವರನ್ನು ಆಕರ್ಷಣೆ ಮಾಡ್ತಾರೆ. ಹರ್ಷಿತ್ ಕಾ ಅರ್ಥ ಹಿ ಹೇ ಅತೀಂದ್ರಿಯ ಸುಖ ಮೇ ಝೂಮ್ನಾ. ಹರ್ಷಿತ ಅಂದ್ರೇ ಅರ್ಥ ಅತೀಂದ್ರಿಯ ಸುಖದಲ್ಲಿ, ಸುಖದ ಉಯ್ಯಾಲೆಯಲ್ಲಿ ಆಡುವಂಥದ್ದು. ಧ್ಯಾನ ಕಾ ಸಿಮರನ್ ಕರ್ತೆ ಅವ್ಯಕ್ತ ಸ್ಥಿತಿ ಕಾ ಅನುಭವ ಕರ್ತೆ ಅತೀಂದ್ರಿಯ ಸುಖ ಮೇ ಝೂಮ್ನಾ, ಇಸ್ಕೋ ಕಹಾ ಜಾತಾ ಹೇ ಹರ್ಷಿತ್. ಜ್ಞಾನದ ಸ್ಮರಣೆಯನ್ನು ಮಾಡ್ತಾ, ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡ್ತಾ, ಅತೀಂದ್ರಿಯ ಸುಖದಲ್ಲಿ, ಸುಖದ ಉಯ್ಯಾಲೆಯಲ್ಲಿ ಆಡ್ತಾ ಇದ್ದರೆ ಇಸ್ಕೋ ಕಹಾ ಜಾತಾ ಹೇ ಹರ್ಷಿತ್. ಇದಕ್ಕೇ ಹರ್ಷಿತ್ ಅಂತ ಹೇಳಲಾಗ್ತದೆ. इसके लिए साक्षीपन के सीट पर सेट रहा माया और प्रकृति के पोपेट शो को मनोरंजन के रूप में देखो ಹೇಳಲಾಗ್ತದೆ. ಇದಕ್ಕೇ इसके लिए साक्षीपन के सीट पर सेट रहा. ಇದಕ್ಕೋಸ್ಕರ ನೀವು ಸಾಕ್ಷಿತನದ ಸ್ಥಿತಿಯ ಮೇಲೆ ಸೆಟ್ ಆಗಿ ಮಾಯ ಒಂದು ಪ್ರಕೃತಿಯ ಒಂದು ಸೂತ್ರದ ಗೊಂಬೆಯನ್ನು ಮನೋರಂಜನೆಯ ರೂಪದಲ್ಲಿ ನೋಡಿ, ಮನೋರಂಜನೆಯ ರೂಪದಲ್ಲಿ ನೋಡಿ. ಅಚ್ಚಾ, ಓಂ ಶಾಂತಿ.